ಅರೆ ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ? ಆ ಪಕ್ಷ ಬಂತಲ್ಲ ಶ್ವೇತು, ಕಜ್ಜಾಯ ಓದ್ತಾನ ಅಂತ ಬಂದೆ. ಬ್ಯಾಂಡ್ಲಿ ಸ್ಟವ್ ತಗೋಬರ್ರ, ಕೂತ್ಕೋ ಶ್ವೇತ. ಕಜ್ಜಾಯ ಓದ್ತಾನ, ಕಜ್ಜಾಯ ಓದ್ತಾರೆ, ನಾನು ಶಾವಿಗೆ ಓದ್ತೇನೆ. ಅಲ್ಲ, ಒಬ್ರೆ ಆಂಕರಿಂಗ್ ಮಾಡಕ್ ಬೇಜಾರಾಗುತ್ತೆ. ಜೊತೆಗೆ ಬನ್ನಿ ಕುರಿ ಅಂತ ಕರೆದ್ಬಿಟ್ಟು ಒಳ್ಳೆ ಮರ್ಯಾದೆ ಕೊಟ್ಟೆ ಶ್ವೇತು. ಇದು ನಂಗೆ ಬೇಕಿತ್ತು ಶ್ವೇತು. ಕಾಮಿಡಿ ಸೆಟ್ ಅಲ್ಲಿ ಕಾಮಿಡಿ ಮಾಡ್ದೆ, ಇನ್ನೇನು ಟ್ರಾಜಿಡಿ ಮಾಡಕ್ಕಾಗತ್ತಾ ಶ್ವೇತು? ಏನ್ ಮಾತು ಅಂತ ಮಾತಾಡ್ತಾ ಇದೀಯ ಶ್ವೇತು? ಮಾತಾ ಇದು ಇಷ್ಟಕ್ಕೂ 1 ಸೆಕೆಂಡ್, ನಿಮ್ ಪ್ರಾಬ್ಲಮ್ ಏನು ಅಂತ ಹೇಳಿ. 50 ಲಕ್ಷ ಸಾಲ ಇದೆ, EMI ಕಟ್ಬೇಕು, ತೀರ್ಸ್ಕೊಡ್ತೀಯ ಶ್ವೇತು? ಜಾಸ್ತಿ ಆಯ್ತು. ನಾನು ಅದನ್ನೇ ಶ್ವೇತು ಹೇಳ್ತಾ ಇರೋದು. ನೋಡಕ್ಕೆ ಎಷ್ಟು ನ್ಯಾಚುರಲ್ ಬ್ಯೂಟಿ, ಮೇಕಪ್ ಇಲ್ದೇನೆ ಮುದ್ದಾಗಿ ಒಳ್ಳೆ ಗೊಂಬೆ ಕಣ್ಣಂಗೆ ಕಾಣ್ತೀನಿ. ಮೇಕಪ್ ಹಾಕೊಂಡ್ ಬಂದು ಯಾಕೆ ನಾನು ಹೊಟ್ಟೆ ಉರಿಸ್ತೀಯ ಶ್ವೇತು? ಮೇಕಪ್ ಹಾಕೊಂಬಂದ್ರೆ ನಿಮಗ್ ಹೊಟ್ಟೆ ಉರಿಯುತ್ತೇನ್ರಿ? ಆಮೇಲೆ ಅಂತ ಕೇಳಿದ್ರೆ ಹೆಂಗ್ ಹೇಳಿ ಶ್ವೇತು? ಊಟಕ್ಕೆ ಕೂತ್ರು ನಿಂದೇ ಧ್ಯಾನ, ನಿದ್ರೆ ಮಾಡ್ತಿದ್ರು ನಿಂದೇ ಧ್ಯಾನ, ಕಾರಲ್ಲಿ ಟ್ರಾವೆಲ್ ಮಾಡ್ತಿದ್ರು ನಿಂದೇ ಧ್ಯಾನ. ಯಾಕಿಂಗಾಡ್ತೀಯೇ ನನ್ ಯಾಕಿಂಗಾಡ್ತೀಯೇ? ಯಾಕಿಂಗಾಡ್ತೀಯೇ ನನ್ ಯಾಕಿಂಗಾಡ್ತೀಯೇ? ಮೈಯಲ್ಲೆಲ್ಲ ನಾಗರ ಹಾವ ಹಾವ ಹಾವಳಿ. ಯಾಕಿಂಗಾಡ್ತೀಯೇ ನನ್ ಯಾಕಿಂಗಾಡ್ತೀಯೇ? ಯಾಕಿಂಗಾಡ್ತೀಯೇ ನನ್ ಯಾಕಿಂಗಾಡ್ತೀಯೇ? ಓಕೆ, ಏನಪ್ಪಾ ಇದು? ಜಡ್ಜ್ ಸೀಟಲ್ಲಿ ಕೂತ್ಕೊಂಡು ಜಡ್ಜಾಗಿ ಕೂತ್ಕೊಂಡು ಕಮೆಂಟ್ಸ್ ಹೇಳೋರು ಇವತ್ತು ಆಂಕರಿಂಗ್ ಮಾಡೋದಕ್ಕೆ ಬಂದಿದಾರ ಅಂತ ನೀವು ಕನ್ಫ್ಯೂಸ್ ಆಗಬೇಡಿ. ನಮ್ಮ ಮಗು ಚೈತ್ರ ಇವತ್ತು ಸ್ಕೂಲ್ಗೆ ಆಬ್ಸೆಂಟ್ ಆಗಿರೋದ್ರಿಂದ ಇವತ್ತಿನ ಕ್ಲಾಸ್ ನ ನಾವೆಲ್ಲ ಜಡ್ಜಸ್ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ಸುತ್ತಿನ ಶುರು ಮಾಡ್ತೀವಿ. ಕನ್ನಡ ಕುಲ ಬಾಂಧವರೇ, ಕಿರುತೆರೆಯ ಮನೆ ದೇವರುಗಳೇ, ನಾನು ನಿಮ್ಮ ಕೊಡಗಿನ ಕುವರಿ ಶ್ವೇತಾ ಚೆಂಗಪ್ಪ ಹಾಗೂ ನನ್ನ ಕೋ ಹೋಸ್ಟ್ ಕುರಿ ಪ್ರತಾಪ್. ನೀವು ನೋಡ್ತಾ ಇದ್ದೀರಾ, ಇದು ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್. ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ, ರೀಚ್ ರೂಮ್ ಪ್ರೀಮಿಯರ್ ಹೇರ್ ಆಯಿಲ್, ಟೈಡ್, ಬಿಂಗೋ. ಗ್ಯಾಡ್ಜೆಟ್ ಪಾರ್ಟ್ನರ್ ಸಂಗೀತ ಮೊಬೈಲ್ಸ್, 50th ಆನಿವರ್ಸರಿ ಸೇಲ್. ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್. ಅಸೋಸಿಯೇಟ್ ಸ್ಪಾನ್ಸರ್ ಫ್ರಾನ್ ಪೊಟ್ಯಾಟೊ ಬಿಸ್ಕೆಟ್. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನೋಡಿ, ಬದಲಾವಣೆ ಜಗದ ನಿಯಮ ಅನ್ನೋಂತ ಮಾತಿದೆ. ಅದೇ ತರ ನಮ್ಮ ಜೀವನದಲ್ಲಿ ಏನೇ ಬದಲಾದ್ರೂ ನಾವಾಗ್ಲಿ ನಮ್ಮ ವ್ಯಕ್ತಿತ್ವ ಆಗ್ಲಿ ಯಾವತ್ತೂ ಬದಲಾಗಬಾರ್ದು ಅನ್ನೋದು ನಮ್ಮ ಹಿರಿಯರ ಅನುಭವದ ಮಾತುಗಳು. ಆದ್ರೆ ಬದಲಾವಣೆಲು ಒಂದು ಒಳ್ಳೆ ಕಿಕ್ ಇರುತ್ತೆ ರೀ. ಆ ಕಿಕ್ ಏನು ಅನ್ನೋದನ್ನ ನೀವು ಪ್ರಶ್ನೆ ಮಾಡೋದಲ್ಲ, ನೋಡ್ಕೊಂಡು ಎಂಜಾಯ್ ಮಾಡಿ ಅನ್ನೋದು ನಮ್ಮ ಕ್ಯಾಪ್ಟನ್ ಗಳ ಸಿದ್ಧಾಂತ ಅಂತ ಹೇಳ್ತಾ ಶುರು ಮಾಡೋಣ ಇಂದಿನ ಸಂಚಿಕೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್. ಕ್ಯಾಪ್ಟನ್ ಸ್ವಾಪ್ ರೌಂಡ್. ಕಾಮಿಡಿ ಕಿಲಾಡಿಗಳು ಕಾಮಿಡಿ 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 ಕಿಲಾಡಿಗಳು ಕಾಮಿಡಿ 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 ಕಿಲಾಡಿಗಳು ಪ್ರೀಮಿಯರ್ ಲೀಗ್. ಇನ್ನು ಇವತ್ತಿನ ಕ್ಯಾಪ್ಟನ್ಸ್ ರೌಂಡ್ ಅಲ್ಲಿ ಯಾವ್ಯಾವ ಕ್ಯಾಪ್ಟನ್ಗಳು ಏನೇನೆಲ್ಲ ಕಮಾಲುಗಳು ಮಾಡ್ತಾರೋ ಅಂತ ಕಾತುರದಿಂದ ಎದುರು ನೋಡ್ತಾರೋ ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಕುಲ್ ಬಾಲಾಜಿ ಅವರು ಹಾಗೂ ಮಾಸ್ಟರ್ ಆನಂದ್ ಅವರು ಹಾಗೂ ಅನುಶ್ರೀ, ವಿ ಮಿಸ್ ಯು. ವೆಲ್ಕಮ್ ಟು ದ ಶೋ. ಎಲ್ಲಿ ಅನುಶ್ರೀ ಗೊತ್ತಾಗ್ತಿಲ್ಲ. ಅನು ಇಲ್ಲ ಇವತ್ತು. ವಿಲ್ ಮಿಸ್ ಫಾರ್ ಶ್ಯೂರ್. ಇವತ್ತು ಕಾರಣಾಂತರಗಳಿಂದ ಅನುಶ್ರೀ ಅವರು ನಮ್ಮನ್ನ ಜಾಯಿನ್ ಮಾಡ್ತಾ ಇಲ್ಲ, ಬಟ್ ವಿ ವಿಲ್ ಡೆಫಿನೆಟ್ಲಿ ಮಿಸ್ ಅನು. ಅವ್ರನ್ನ ಅಲ್ಲಿ ಇಲ್ಲಿ ಹುಡುಕ್ಬೇಡಿ, ನನ್ನ ಹಾರ್ಟ್ ಅಲ್ಲಿ ಇದ್ದಾರೆ. ನನ್ನ ಹಾರ್ಟ್ ನೋಡ್ಕೊಂಡು ಕೂತ್ಕೊಳ್ಳಿ, ಅಲ್ಲಿ ಅನುಶ್ರೀ ಅವ್ರು ಕಾಣ್ತಾರೆ. ಓಕೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ವೆಲ್ಕಮ್ ಮಾಡಿದ್ದಾಯ್ತು. ಈಗ ನಮ್ಮ ಫ್ಯಾಮಿಲಿಯ ದೊಡ್ಡಣ್ಣ, ನಮ್ಮ ವೇದಿಕೆಯ ಗಾಡ್ ಫಾದರ್ ನ ವೆಲ್ಕಮ್ ಮಾಡೋ ಸಮಯ. ನಮ್ಮ ವೇದಿಕೆಯ ಗಾಡ್ ಫಾದರ್ ಕಾಮಿಡಿ ಕಿಂಗ್ ಜಗ್ಗೇಶ್ ಸರ್. ಬ್ರಹ್ಮನ್ಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ. ಸರ್, ಕಳೆದ ವಾರ ನೀವು ಕೊಟ್ಟಂತ ಡಿಸಿಷನ್ಸ್ ಪ್ರಕಾರ ಎಲ್ಲ ಕ್ಯಾಪ್ಟನ್ಗಳು ಶಫಲ್ ಆಗಿ ಸ್ವಾಪ್ ಆಗಿ ಇವತ್ತು ಕ್ಯಾಪ್ಟನ್ಸ್ ರೌಂಡ್ ನಡೀತಾ ಇದೆ ಸರ್. ಈ ರೌಂಡ್ಸ್ ಬಗ್ಗೆ ನಿಮ್ಮ ಮಾತು. ಈಗ ಆಸ್ ಯೂಶಲ್ ಕಳೆದ ವಾರ ನಾವು ಚೇಂಜ್ ಮಾಡಿದೀವಲ್ಲ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ. ನನಗೇನಂದ್ರೆ ಈ ವಾರ ಚೇಂಜ್ ಆದಮೇಲೆ ಅವ್ರು ಹೆಂಗ್ ಬದಲಾಗಿದ್ದಾರೆ, ಎಂತ ಬೆಸ್ಟ್ ಆಕ್ಟ್ಗಳನ್ನ ಕೊಡ್ತಾರೆ ಅನ್ನೋ ಕುತೂಹಲ ನನಗಿದೆ, ಕಾಯ್ತಾ ಇದ್ದೀನಿ. ಎಸ್, ಜಗೇಶ್ ಸರ್ಗೆ ಆ ಕುತೂಹಲ ಇದೆ. ಅವರು ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು. ಇದೇ ಜೋಶ್ ಇದರಲ್ಲಿ ಜೊತೆಗೆ ಒಂದೇ ಒಂದು ಪಾಪ ನಮ್ಮನೆ ಹೆಣ್ಣುಮಗಳೇ ಅಪರ್ಣ, ಆಕೆ ಪಾಪ ಇದೇ ಥರ ಕಂಪೇರ್ ಮಾಡಿ
ಅಚ್ಚ ಸ್ವಚ್ಛ ಕನ್ನಡದಲ್ಲಿ ಮಾತಾಡಿ ಎಲ್ಲರನ್ನೂ ಭಾಳ ಸಂತೋಷ ಕೊಟ್ಟಂಥ ಹೆಣ್ಮಗಳು ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ. ನಾವು ಈ ಕಲಾ ಕುಟುಂಬದಲ್ಲಿ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಈ ಕಾರ್ಯಕ್ರಮದ ಮುಖಾಂತರ ನಾವು ಕೆಲ ನಿಮಿಷ ಮೌನ ಆಚರಿಸಿ ನಾವು ಅವಳ ಆತ್ಮಕ್ಕೆ ಶಾಂತಿ ಕೊಡೋಣ. ಥ್ಯಾಂಕ್ ಯು ಎವ್ರಿವನ್. ಪ್ರತಿ ವಾರದಂತೆ ಈ ವಾರ ಕೂಡ ವಿನ್ನಿಂಗ್ ಆದಂತ ಟೀಮ್ಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಮನಿ ಬ್ಯಾಂಕ್ ಅವರ ಕಡೆಯಿಂದ 1,00,000 ರು ಮೌಲ್ಯದ ಚಿನ್ನದ ನಾಣ್ಯ. ಈ ನಾಣ್ಯವನ್ನ ನೀವು ಎನ್ಕ್ಯಾಶ್ ಮಾಡೋದಕ್ಕೆ ಬಳಸಿ ವೈಟ್ ಗೋಲ್ಡ್ ಮನಿ ಬ್ಯಾಂಕ್ ATM. ಎಂದಿನಂತೆ ಇವತ್ತು ಕೂಡ ನಾವು ರೂಲ್ಸ್ ನ ಫಾಲೋ ಮಾಡಬೇಕಾಗುತ್ತೆ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ವಾರ ಕೂಡ ಒಟ್ಟು 8 ಪರ್ಫಾರ್ಮೆನ್ಸ್ ಗಳು ಇರುತ್ತೆ. ಅದರಲ್ಲಿ ಟಾಪ್ 3 ಬಂದಂತ ತಂಡಗಳು ಅದರ ಮುಂದಿನ ವಾರ 2 ಸ್ಕಿಟ್ ಗಳನ್ನ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ವೈಟ್ ಗೋಲ್ಡ್ ಮನಿ ಬ್ಯಾಂಕ್ ಕಡೆಯಿಂದ 1,00,000 ಗೆಲ್ಲೋದಕ್ಕೆ ಆ ಸ್ಕಿಟ್ ಗಳು ನಿಮ್ಗೆ ಸಹಾಯ ಮಾಡುತ್ತೆ. ಇದನ್ನ ಹೊರತುಪಡಿಸಿ ಯಾವ ತಂಡಗಳು ದಿ ಬೆಸ್ಟ್ ಪರ್ಫಾರ್ಮ್ ಮಾಡಿರಲ್ವೋ ಅವರು ಟಾಪ್ 3 ಸ್ಕಿಟ್ ಗಳನ್ನ ಮೀರ್ಸೋ ಹಾಗೆ ಪರ್ಫಾರ್ಮೆನ್ಸ್ ನ ಕೊಟ್ರೆ ಆ ತಂಡಗಳು ಮುಂದಿನ ವಾರ 2 ಸ್ಕಿಟ್ ಗಳನ್ನ ಪರ್ಫಾರ್ಮ್ ಮಾಡುವಂತ ಅವಕಾಶವನ್ನ ಪಡ್ಕೊಳ್ತಾರೆ. ಯಾವ ಸ್ಕಿಟ್ ಗಳು ಟಾಪ್ 3 ಆಗುತ್ತೆ ಅನ್ನೋದು ಸಂಚಿಕೆಯ ಕೊನೆಯಲ್ಲಿ ಗೊತ್ತಾಗುತ್ತೆ. ಜೋಶಲ್ಲಿ ಇವತ್ತಿನ ಮೊದಲ ಪರ್ಫಾರ್ಮೆನ್ಸ್ ಕಡೆ ಹೋಗೋಣ. ಬರ್ಲಿ ಜೋರಾದ ಚಪ್ಪಾಳೆ. 2 ಜಡೆ ಒಂದೇ ಕಡೆ ಸೇರ್ಕೊಂಡ್ರೆ ಕಷ್ಟ ಅಂತ ಹೇಳ್ತಾರೆ. ಅಂತದ್ರಲ್ಲಿ 3 ಜಡೆ ಒಂದೇ ಕಡೆ ಸೇರ್ಕೊಂಡು ಕಂಡವ್ರ ಮನೆ ಕತೆ ಹೇಳಕ್ ಶುರು ಮಾಡಿದ್ರೆ ಅಷ್ಟೇ ಕತೆ ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಅನು ವಾರಿಯರ್ಸ್ ಟೀಮ್ ನ ಕಿಲಾಡಿ ಪ್ಲೇಯರ್ಸ್. ಮಂಡ್ಯದ ಮಧು, ಮಹಾಂತೇಶ್, ಗದಗ ಜಿಲ್ಲೆಯ ಸುಜಾತ ಜೇವರ್ಗಿ, ಮೂಡಿಗೆರೆಯ ರಮೇಶ್ ಯಾದವ್, ಇಂಪ್ಯಾಕ್ಟ್ ಪ್ಲೇಯರ್ಸ್ ಹನುಮಂತಣ್ಣ ಹಾಗೂ ಕ್ಯಾಪ್ಟನ್ ಮಾತಿನ ಮಲ್ಲಿ ನಯನ. ಬಾರೆ 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 ಬಿಂದಿಗೆಯ ಮಾರೆ ತೋರೆ ಬಾರೆ ನನ್ನ ಕುರುಬನ ರಾಣಿ. ಕೋಡಿ ಕೋಡಿ ಚುಟ್ಟಿದ್ದಾರೆ ಎಲ್ಲ ಸೇರಿ ಎರಕವು ಈಗ ನಮ್ಮ ಬೊಂಬೆ ಕಿಲ ಕಿಲವಾಣಿ. ಅಬ್ಬಬ್ಬಬ್ಬಬ್ಬಬ್ಬಾ ಏನ್ ಸರ್ ಏನ್ ಅದಕ್ಕೂ ಏನ್ ಸಂಸ್ಕೃತಿ. ಇವ್ರು ಒಳಗ್ ಹೋಗೋದ್ ನೋಡಿದ್ರೆ ಪಾಪ ಗಂಡಂಗೆ ಆಫೀಸಿಗೆ ಹೋಗ್ಬೇಕು ತಿಂಡಿ ರೆಡಿ ಮಾಡ್ಬೇಕು ಅಂತ ಅನ್ಕೊಂಡ್ರ. ನೋವೇ ಚಾನ್ಸೇ ಇಲ್ಲ ಸರ್. 9 ಗಂಟೆ ಆಯ್ತು ಅವ್ರವ್ರ ರಾಶಿ ಫಲ ಕೇಳಕ್ ಹೋದ್ರು. ನಮ್ಮ ಮನೇಲಿ ನಮ್ಮ ಮಾತಿನ ಆ ರಾಶಿ ಫಲ ಹೇಳೋ ನಿಮ್ಮ ಮಾತೇ ಕೇಳೋದು. ಆನಂದಣ್ಣ, ಈ ಹೆಂಡತಿ ಸರ್ಕಾರ ಎರಡನ್ನೂ ನಾವೇ ಆಯ್ಕೆ ಮಾಡ್ಕೊಂಡಿರ್ತೀವಿ. ಅಧಿಕಾರ ಸಿಕ್ಮೇಲೆ ಇಬ್ರು ತಿರುಗಿ ಬೀಳ್ತಾರೆ. ಹೌದು ಹುಲಿಯ, ಅದಕ್ಕೆಲೆ ಹಿರಿಯರ ಒಂದು ಮಾತು ಹೇಳಿರೋದು, ನೆಮ್ಮದಿದ್ದ ಕಾಲಕ್ಕೆ ಹೆಂಡತಿ ಹುಡುಕಾಟ, ಹೆಂಡತಿ ಬಂದ್ಮೇಲೆ ನೆಮ್ಮದಿ ಹುಡುಕಾಟ. ಹೆಂಡತಿ ಸಂಬಂಧ ತಲಿ ಸಗಣಿ ಆಗೈತ್ರಿ. ಹೇಳ ನಿಂದೈತಿ. ನೆಮ್ಮದಿ ಕಳ್ಕೊಂಡಿರೋರು ಬರೀ ನಾವು 3 ಜನ ಮಾತ್ರ ಅಲ್ಲ ಕಣೋ, ಇನ್ನೂ 3 ಜನ ಇದ್ದಾರೆ. ಯಾರು? ಮನೆ ಮಠ ಬಿಟ್ಟು ಇಲ್ಲೇ 3 ದೊಡ್ಡ ಸೀಟ್ ಹಾಕೊಂಡು ಕೂತವ್ರೆ ಅಲ್ವಾ ಸರ್? ಹೌದು ಹುಲಿಯ, ಹೌದು. ಒಟ್ಟಾರೆ ಹೇಳ್ಬೇಕಾದ್ರೆ ನೆಮ್ಮದಿ ಕಳ್ಕೊಂಡಿರೋ ಗಂಡಸ್ರ ನಿಮ್ ಹೆಂಡತಿ ನಿಮ್ ಮಾತು ಕೇಳಿಲ್ಲಪ್ಪ ಅಂದ್ರ ಕೊಲ್ಲಾಪುರ್ ಜುರ್ಕಿ ಚಪ್ಪಲ್ ತಗೋರಿ, ತಗೊಂಡು ಕಾಲಾಗ ಹಾಕೊಂಡು ಸುಮ್ಮನೆ ಹೋಗ್ರಿ. ಸತ್ರು ನಮ್ಮ ಮಾತು ಕೆಳಗಿಲ್ತಾರ ಅವ್ರು. ಅದಕ್ಕೆ ನಾವು ಮನೆಗೆ ಹೋಗೋದಿಲ್ಲ, ಅದು ಲವ್ ಸರ್. ಆಫೀಸ್ ಹೊಂಟೈತಲ್ಲ ಅದಕ್ಕೆ. ನನ್ನ ಬಂಗಾರ
ಚೈನಾ ಸೆಟ್ ಏನ್ರಿ ಇದು ನನ್ನ ಚೈನಾ ಸೆಟ್ ಸರ್. ಅದೇ ಆಫೀಸ್ಗೆ ಹೋಗಿ ಬರ್ತೀನಿ. ಹೊಲ್ಗಿ ಮಾಮೂಲು ಕೊಡೆ. ಏನ್ರಿ ಇಷ್ಟು ಜನದ ಮುಂದೆ ನೀವು ನನಗೆ ತಾನೆ ಕೊಡೆ. ಜಗಣ ನೀವು ಕಣ್ಮುಚ್ಚಿ ಸರ್ ಕಣ್ಣು ಮುಚ್ಕೊಡಿ ಸರ್ ಪ್ಲೀಸ್. ಒಂದೇ ಆಯ್ತು ಒಂದೇ ಕೊಡಿ. ಬರ್ಲ ಚಿನ್ನ. ರೀ ಕಾಸು ಕೊಡ್ರಿ. ಅಯ್ಯೋ ನೆನ್ಪೆ ಹಾರಿದ್ದೆ. ಇಟ್ಕೊಳ್ಳಿ. ಇದು ಹಾಲ್ನವನಿಗೆ ಕೊಡ್ತೀನಿ, ಇದು ತರಕಾರಿ ಅವನಿಗೆ ಕೊಡ್ತೀನಿ, ಇದು ಮೇಲ್ಗಡೆದು ಪೇಪರ್ನವನಿಗೆ ಕೊಡ್ತೀನಿ, ಇದು ಕರೆಂಟ್ ಬಿಲ್ನವನಿಗೆ. ತಗೊಳ್ಳಿ 2000 ಇಟ್ಕ. ಹಂಗ್ ಬಂದಿದ್ದಾರಿಗೆ ಕುಂತ್ರು ನಿಂತ್ರು ಬಾರಿ ನಿನ್ನ ನೆನಪಾಗತೈತಿ, ಎಲ್ಲಿ ಹೋದ್ರಲ್ಲಿ ನಿನ್ನ ರೂಪ ಕಾಣತೈತಿ. ಜಿಂಗ್ ಚಾಕ 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 ಜಿಂಗ್ ಚಾಕ. ಸೂಜಿ ದಾರ ಸೂಜಿ ಹೇಳೋ ಸರ್ದಾರ. ಗಂಟೆ ಹೊಡಿಬೇಕು, ಸಾಲಿ ಗಂಟೆ ಹೊಡಿಬೇಕು ಒಂದೇ. ನಾನು ಪಿ ಫಾರ್ ಪ್ಯೂನ್ ಅಲ್ವಾ, ಅದಕ್ಕೆ ಅದಕ್ಕೆ ನನ್ನ ಯಾಕೆ ಕರ್ತಿದ್ವು? ಒಳಗ್ ಕುಂತ್ ಮುಸುರಿ ತಿಕ್ಕಾಕತ್ತಿದ್ದೆಲ್ಲ, ಬಂದ್ ಮಸಡಿ ತೋರ್ಸ್ ಹೋಗ್ಲಿ ಅಂತ ಕರೆದೆ. ಒಳಗೋಗು, ಹರಿಶಣ್ಣ ನಿನಗ ನೋಡಾಕತ್ತಾನ. ನಾ ಇಲ್ಲ ಟೈಮ್ನ ಬಂದ್ ಮನಿ ಹೋಗ್ಲಿಕ್ಕನ್ ಬಾಡ್ಯಾನ ಮಗ ಸರಿ ಇಲ್ಲವ. ನಿನ್ನಷ್ಟು ಬರಗೆಟ್ಟಿಲ್ ಹೋಗವ. ಅದು ಖರೆ ಬಿಡು. ಬೆಳ್ಳುಳ್ಳಿ ನಿನ್ನೆ ತಂದಿದ್ದು ಖಾಲಿ, ಈರುಳ್ಳಿ ನಿನ್ನೆ ತಂದಿದ್ದು ಖಾಲಿ, ಇನ್ನು ಮನೇಲಿ ಒಂದು ಹಾಡು ಬಲೆ ಜೋರಾಗದೆ. ಹಾಡು ಅಷ್ಟೇ ಅಲ್ಲ ಕಣೆ, ಗಂಡಂಗೆ ಎಗ್ರಿ ಎಗ್ರಿ ಮುತ್ತು ಕೊಡ್ತಿದ್ಲು. ಉದ್ದ ಅಲ್ವೇ ಗಂಡ ಉದ್ದ, ಅದಕ್ಕೆ ಎಗ್ರಿ ಮುತ್ತು ಕೊಟ್ಟೆ ಅಂದೆ. ಹೌದು ಬಿಡವ. ಏನೋ ಬೆಳಗ್ಗೆನೆ ಗಂಡಂಗೆ ಎಗ್ರಿ ಮುತ್ತು ಕೊಡ್ತಾಳೆ ಅಂದ್ರೆ ರಾತ್ರಿ ಚೆನ್ನಾಗಿ ನುಡ್ಸಿರ್ಬೇಕು. ಹೋಗ್ರಿ. ಅಯ್ಯೋ ಏನ ಹಚ್ತಾಳೆ. ಎಷ್ಟೇ ಆಗ್ಲಿ ಕಬಡ್ಡಿ ಪ್ಲೇಯರ್ ಅಲ್ವೇ ಇವಳು ಗಂಡ. ಅಯ್ಯೋ ಅವಾಗ ಪ್ಲೇಯರು, ಈಗ ಕಬಡ್ಡಿ ಕೋಚ್. ಫೀಲ್ಡ್ ಅಲ್ಲಿ ಕೋಚ್ ಕೆಲಸ ಮಾಡ್ತಾನೆ, ಮನೆಗೆ ಬಂದು ಕೌಚ್ ಹಾಕತಾನೆ. ಏನ್ ಪ್ಲೇಯರು ಏನೋ, ರಾತ್ರಿ ಬರ್ತಾನೆ ಕಬಡ್ಡಿ 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 ಅಂತ ಮೂಡ್ತಾನೆ, ಔಟ್ ಅಂತಾನೆ. ಕಬಡ್ಡಿ 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 ಅಂತಾನೆ, ಮೂಡ್ತಾನೆ, ಔಟ್ ಅಂತಾನೆ. ಅಯ್ಯೋ ಪಾಪ. ಅವಳ ಗಂಡದ ಅಷ್ಟೇ ಹೇಳ್ತೀಯ, ಮತ್ ನಿನ್ ಗಂಡ ಹೆಂಗೆ? ಅವನ ಅಂತ ಗಂಡ್ಸಲ್ಲ ಬಿಡು. ಅಕ್ಕ ಸಾವುಕಾರ ಅಲ್ಲ ಬಿಡು. ಒಂದೇ ನನ್ ಗಂಡ ಬಡ್ಬೇಕರವ, ಕಂಡಕ್ಟರ್ ಕೆಲಸ ಮಾಡೋನು. ಬೆಳಗ್ಗೆ ಹೋಗಿ ಬಸ್ಸಲ್ಲಿ ಕಂಬಿ ಹಿಡ್ಕೊಂಡ್ ಅಲ್ಲ ಆಡ್ಕ ಕೆಲಸ ಮಾಡಿದ್ರೆ ಮನೆಗ್ ಬಂದ್ಮೇಲೆ ಅಲ್ಲ ಆಡ್ಕೊಂಡೆ ಮಾತಾಡ್ತಾನೆ. ಮತ್ ಅದೇ ಹೆಂಗೆ? ಅಲ್ಲ ಟೀ ಕಾಫಿ ಕುಡಿಬೇಕಾದ್ರೆ ಚಲಲ್ವೇನೋ ಅಂದೆ. ನನ್ ಗಂಡ ಜಗಣ್ಣ ತರ ಬಾರಿ ನೀಟು, ಏನ್ ಕೆಲಸ ಮಾಡಿದ್ರು ಚೆಲ್ದಿರಾಗ ಮಾಡ್ತಾನೆ. ಅಕ್ಕ ನಿಂಗೊಂದ್ ವಿಷಯ ಗೊತ್ತಾಯ್ತಾ? ಏನೋ ಮೊನ್ನೆ ಈ ತಿಂಗಳು ಕೊನೆಯಲ್ಲಿ ನಮ್ಮ ಅತ್ತೆ ತೀರೋದ್ಲು ಕಣ. ಅದು ಹೆಂಗ್ ತಿರೋದ್ರು? ಅಯ್ಯೋ ಪಾಪ, ಅವಳಿಗೆ ಶುಗರ್ ಇತ್ತು, ಡಾಕ್ಟ್ರು ವಾಕಿಂಗ್ ಮಾಡಕ್ಕೆ ಹೇಳಿದ್ರು. ನಮ್ಮ ಮನೆಯಿಂದ ಕಡೆ ಬಾವಿ ಇಲ್ವಾ, ಆ. ಆ ಬಾವಿಲ್ ಸುತ್ತಾ ಇದ್ಲು. ಒಂದ್ ಸುಮಾರು ಹೊತ್ತಲ್ಲಿ ಕಾಲ್ ಜಾರ್ ಕಿಸ್ಕ ಬಿದ್ದುಬಿಟ್ಲು ಕಣ. ನಾನಿಗೂ ಅತ್ತೆ ಅವಳೆ ಕಣೆ, ಅವಳಿಗೂ ಸುಗಾರು, ಮನೆ ಹಿಂದ್ಗಡೆ ಬಾವಿನೂ ಇದೆ, ಸುತ್ತಾ ಇರ್ತಾಳೆ. ಅಯ್ಯೋ. ಆದ್ರೂ ಜಾರಿ ಬಿದ್ದೇ ಇಲ್ಲ. ಅವ್ರು ಜಾರ್ ಬೀಳ್ತಾರೆ ಅಂತ ನಾವ್ ಕಾಯ್ಕ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಕ್ಕಾಯ್ತದ? ನಮ್ದು ಪ್ರಯತ್ನ ಇರ್ಬೇಕಕ್ಕ. ಅಯ್ಯೋ ಈ ಆಳದ್ನಲ್ಲಿ ಇನ್ನೂ ನೀರೇ ಬರ್ಲಿಲ್ಲ. ಬರುತ್ತೋ ಯಾವಾಗ ಬರುತ್ತೋ ಯಾರಿಗ್ ಗೊತ್ತು. ಮೊನ್ನೆ ಅಕ್ಕುಲಣ್ಣನ ಮನೆ ಹತ್ರ ಏನ್ ವಿಷಯ? ಅವ್ರ ಮನೇಲಿ ಏನಾಯ್ತು? ಏನಿಲ್ಲ, ಮದ್ವೆ ದೋಸಲ ಅವ್ರ ಅತ್ತೆ ಮನೆಗೆ ಹೋಗವ್ರಂತೆ. ಅವ್ರ ಅತ್ತೆ ನನ್ನ ಅಳಿಮಯ ಅಕುಲ ಅಂತ ಅಂದ್ಬಿಟ್ಟು ಆದಿ ಬೀದಿ ಅವ್ರನ್ನೆಲ್ಲ ಕರೆದ್ಬಿಟ್ಟು ಅವ್ರ ಮನೆಗ್ ಬನ್ನಿ ಅಂತವ. ಪಾಪ ಉಣ್ಣಕ್ ಇಕ್ಬಿಟ್ಟವ್ರ ಒಯ್ಯುಂಗೆ. ಏನ್ ಹೋಯ್ತಾ ಬತ್ತಾ ಜನ ಥಾಕೋ ಸಾವ್ ಗ್ಯಾಲ್ ಮದ್ಗೆ, ಥಾಕೋ ಸಾವ್ ಗ್ಯಾಲ್ ಮದ್ಗೆ, ಥಾಕೋ ಸಾವ್ ಗ್ಯಾಲ್ ಮದ್ಗೆ, ಥಾಕೋ ಸಾವ್ ಗ್ಯಾಲ್ ಮದ್ಗೆ. ಹಿಂಗ ಅಂದು ಚೆನ್ನಾಗಿ ಉಣ್ಣಿಸ್ಬಿಟ್ಟವ್ರು. ಪಾಪ ಉಂಡಿದ್ದು ನಮ್ಮ ಅಣ್ಣ ಹುಚ್ಚಿಡ್ದು ಪೇಟ್ ಹಿಡ್ದಂಗ ಆಗ್ಬಿಟ್ಟ. ಅಯ್ಯೋ ಅವತ್ತಿಂದ ಇವತ್ಲು ಗಂಟ ಒಂದ್ ಶೂಟಿಂಗ್ ಹೋಗ್ಲಿ, ಒಂದ್ ಫಂಕ್ಷನ್ ಹೋಗ್ಲಿ, ಒಂದ್ ಪೂಜೆ ಪುನಸ್ಕಾರಕ್ಕೆ ಹೋಗ್ಲಿ, ದೇವಸ್ಥಾನದ ಗಂಟೆ ಬರ್ಸ್ಬೇಕಾದ್ರು ಹೊಡಿ ಸಾವ್ ಗ್ಯಾಲ್ ಮಜ್ಗೆ, ಹೊಡಿ ಸಾವ್ ಗ್ಯಾಲ್ ಮಜ್ಗೆ. ಪಾಪ ಈ ಕಾಟ ತಡ್ಕೊಳಕ್ಕಾಗ್ದೆ ಅವ್ರ ಹೆಂಡತಿಜ್ಜು ಮನೆ ಮುಂದೆ ತವ್ರ ಮನೆಗೆ ಹೊಟ್ಟೋದ್ರು. ಹೆಂಗೆ ಅಲ್ಲ ಊಟ ಉಪಚಾರ ಹೆಂಗೆ? ಅವೆಲ್ಲ ಶೂಟಿಂಗ್ ಅಲ್ಲೇ ಮಾಡ್ಕತಾರೆ.
ಹೋಗ್ಲಿ ಬಿಡಿ ಕಂಡವ್ರ ಮನೆ ವಿಷಯ ನಮ್ಗೆ ಯಾಕೆ ಅದೇ ಅಂತಿನ್ಕೊಂತ ಏನ್ ಚಂದನ ತಕ್ಕೋ ಅವಳ ಮನೆ ದ್ವಾಸೆ ಅಲ್ಲಿ ತಳಾನೆ ಸೀದೋಗದೆ ಈ ಆನಂತರ ವಿಷಯ ಏನಂತೆ ಆನಂದ್ ಸರ್ದು ಏನ ಬ್ಯಾಡ ಬಿಡ ಯಾಕೆ ಅವ್ರು ಸರಿ ಇಲ್ಲ ಅಯ್ಯೋ ಅಂತ ಮನ್ಸ ಅಲ್ಲ ಕರೆ ಒಳ್ಳೆಯರು ಅಯ್ಯೋ ನನಗೆ ಗೊತ್ತಿದ್ದಟ್ಟು ನಿಂಗೆ ಗೊತ್ತು ಈ ಆನಂದ್ ಸರ್ ಇದಾರಲ್ಲ ಅವ್ರೆ ಕಣ್ ಮುಂದಕ್ಕೆ ಹೇಳು ಜಡ್ಜ್ ಆದ್ಮೇಲೆ ಗೆದ್ಲು ಪರ್ಫಾರ್ಮೆನ್ಸ್ ಅಂತ ಎಲ್ರಿಗೂ ಹೇಳ್ತಾರಲ್ಲ ಅದ್ ಬಿಟ್ಟು ಮುಂದಕ್ಕೆ ಹೇಳು ಅವ್ರ ಮನೆಯಲ್ಲಿ ಏನ್ ಪರ್ಫಾರ್ಮೆನ್ಸ್ ಮಾಡ್ತಾರಂತ ಗೊತ್ತಾ ನಿಮಗೆ ಗೊತ್ತಾ ಗೊತ್ತು ಕಂಡಿದ್ಯಾ ಕೇಳಿದೀನಿ ನಾನ್ ನೋಡ್ದೇನೋ ನೋಡವಳೆ ಕಣೆ ಹೇಳು ಅದೇನ್ ಹೇಳಮ್ಮಿ ಅವ್ರಿಗೆ ಪುರ್ಸತ್ತೇ ಇರಲ್ಲ ಕಣೆ ಆಮೇಲೆ ಬೆಳಗ್ಗೆ ತಕ್ಕೋ ಸಂಜೆ ತಕ್ಕೋ ರಾತ್ರಿ ತಕ್ಕೋ ಬಟ್ಟೆ ಒಗೆದು ಪಾತ್ರೆ ತೊಳೆಯೋದು ಸರಿ ಅವ್ರು ಏನ್ ಮಾಡ್ತಿರ್ತಾರೆ ರೀಲ್ಸ್ ಮಾಡ್ತಾರೆ ಮತ್ತ ಅದೆಲ್ಲ ಅಲ್ಲ ಅವ್ರಿಗೆ ಊಟ ಉಪಚಾರ ಅವೆಲ್ಲ ಪಾಪ ಅದನ್ನು ಅವರೇ ಮಾಡ್ಕೊಂಡು ತಿನ್ನೋದು ಅದಕ್ಕೆ ಕಣ್ಣು ಹೇಳು ಇತ್ತಿತ್ಲಾಗ ಅಯ್ಯ ಪಾಪ ಸ್ವರ್ಗ ಹೋದ ನಂಗೆ ಕಾಡ್ತೇನೆ ಕಾಂಡವ್ರ ಮನೆ ವಿಷಯ ನಮಗೆ ಯಾಕ್ರೆ ಅಯ್ಯ ಮಿಟ್ಟಕ್ಲಾಡಿ ಕೇಳು ಗಂಟ ಎಲ್ಲ ಕೇಳಿಸ್ಕೊಬಿಟ್ಟು ಕಂಡವ್ರ ಮನೆ ವಿಷಯ ನಮ್ಗೆ ಯಾಕೆ ಅಂತಾಳೆ ಏನು ಕಂಡವ್ರ ಮನೆ ಸುದ್ದಿ ನನ್ಗೆ ಯಾಕೆ ಅಂದಿತ್ತೇನೆ ನಾವೇ ಮಾತಾಡ್ಕೊತೀವಿ ಬೇಕಾಗಿಲ್ಲ ಶ್ವೇತಕ್ಕಂದ್ರೆ ನಮ್ಮ ಮನೆಯವ್ರಲ್ವಾ ಸುಮ್ನೆ ಏನೇನೋ ಹೇಳ್ಕೊಂಡಲ್ಲ ಹಂಗೆ ಪಾಪ ನೋಡ್ದೆ ಮತ್ತೆ ಅವಳ ಕೇಳ್ತಾಳಂತ ಬಿಡು ಹೌದು ಈ ಶ್ವೇತಕ್ಕ ಒಟ್ಟಿಗೆ ಏನ್ ತಿಂತಾರೆ ಅಷ್ಟು ಬೆಳಗವ್ರಲ್ಲ ಅದಕ್ಕೆ ಹಂಗಂದ ಏನಿಲ್ಲ ಕಣ್ ಹೇಳು ಅವ್ರ ಮನೇಲಿ ದಿನಕ್ಕೆ ಒಂದೊಂದು ಕ್ರೀಮ ಅನ್ನಕ್ಕೆ ಅಕ್ಕ ನಿಂಗೆ ಕಲ್ಸ್ಕೊಬಿಟ್ಟು ಪುಳಿಯೋಗ್ರೆ ಉಂಡಾಗ ಉಂಟಾಗ್ತಾರೆ ಹೌದು ಈ ಕುರಿ ಸರ್ ಹೆಂಗೆ ಎಲ್ಲಿಗೆ ನಂಗೆ ಮನ್ಸನ್ ಬಗ್ಗೆ ಮಾತಾಡ್ಕೊಂಡು ಏನೋ ದೊಡ್ಡ ವಿಷಯನೇ ಇರ್ಬೇಕು ಬಾಯಿ ಡೌಟ್ ತರಿಸ್ಬಿಟ್ಟಿ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ ನಂಗೆ ದಯವಿಟ್ಟು ನೀನು ಹೇಳ್ಬೇಕು ನೀ ಊಟ ಕೂಲ್ಗೆಟ್ಟ ಅವನಕ್ಕ ಹೇಳೋ ನಂಗೆ ಹೇಳ್ತೀಯ ಇಲ್ಲ ನೀ ಹೇಳಿಲ್ಲ ಅಂದ್ರೆ ನನ್ನ ನಾಣೆ ಹಂಗೆ ನೀನ್ ಅಂತ ನನ್ನ ಫೇವ್ರೆಟ್ ಲವ್ಲಿ ನೀನು ಹಂಗೆಲ್ಲ ಏನಿಲ್ಲ ಈ ಕುರಿ ಪ್ರತಾಪ್ ಸರ್ ಕಾಮಿಡಿ ಕಿಲಾಡಿಲಿ ಓಸಿ ಸಂಪಾದನೆ ಮಾಡಾರೆ ದುರಾಸೆ ಮನ್ಸ ಅವಂತೀನಿ ಇಲ್ಲಿ ದುಡಿಯೋದಲ್ದೆ ಮೈಸೂರಲ್ಲಿ ಒಂದ 2 ಸಾವಿರ ಅದೇನ್ ಗಂಡ್ಸು ಅಂತೀನಿ ಮತ್ ಮಕ್ಕಳು ಅಲ್ಲ ಮಕ್ಕಳು ಎಷ್ಟು ಜನ ಅಂದೆ ಅವ 2 ಮಕ್ಕಳು ಬಂಗಾರದಂಗ ಬೇಕಂತ ಹೇಳು ಪಾಪ ಅವ್ರ ಹೆಂಡ್ರು ಅದೇ ಹೆಂಗ್ ಸಂಸಾರ ಮಾಡ್ತಿದ್ದಾಳೋ ಹೌದೌದು ಮತ್ತೆ ಎಲ್ಲಾರ್ಗು ಮಾತಾಡ್ಬಿಟ್ಟು ಮಿಕ್ದವ್ರನ್ನೇ ಬಿಟ್ಬಿಟ್ರಿ ಏನ್ ಚಂದ ಅದೇ ನಮ್ ಕಾಮಿಡಿ ಕಿಲ್ಲರ್ ಇಲ್ಲಿ ಕಂಟೆಸ್ಟೆಂಟ್ಗಳು ಬಹುತೇಕ 90% ಡಿಸ್ಕಷನ್ ಅಂತ ಬಂದಾಗ ಕೆಲವೆಲ್ಲ ಮಾತಾಡ್ತಾರೆ ಅದನ್ನ ಬಹಳ ಮಾಸ್ ಆಗಿ ತುಂಬಾ ಚೆನ್ನಾಗಿ ನಮ್ಮಲ್ಲೇ ಇರ್ತಕ್ಕಂಥ ಒಂದು ವಿಷಯಗಳನ್ನ ಇನ್ನು ಹಿಲೇರಿಯಸ್ ಆಗಿ ಮಾಡಿದ್ರಿ ಅಂದ್ರೆ ಬೇರೆ ಏನು ಒಂಥರ ಪ್ರಾಪ್ಸ್ಗಳು ಬಳಸದೆ ಇನ್ನೇನೋ ಒಂಥರ ಅಟೆನ್ಷನ್ ಡೈವರ್ಟ್ ಆಗದೆ ಇರೋಂಥದ್ದಿಲ್ಲದೆ ಪ್ಯೂರ್ ಪರ್ಫಾರ್ಮೆನ್ಸ್ ಬರೀ ಪ್ಯೂರ್ ಪರ್ಫಾರ್ಮೆನ್ಸ್ ಅಂಡ್ ಡೈಲಾಗ್ ಇದ್ರೆ ಹೆಂಗ್ ಒಂದು ಆಕ್ಟ್ ನ ನಡ್ಸ್ಕೊಬಹುದು ಅನ್ನೋದನ್ನ ಒಂದು ಸ್ತ್ರೀ ಶಕ್ತಿ ತರ ನೀವು ಮಾಡಿ ತೋರಿಸಿದಿರಾ ನಿಜಕ್ಕೂ ತುಂಬಾ ಚೆನ್ನಾಗಿತ್ತಪ್ಪ ಹಿಲೇರಿಯಸ್ ಅಕುಲಣ್ಣ ನನಗಿನ್ನೊಂದು ಆಸೆ ಇದೆ ಶ್ವೇತು ನನ್ನ ಆಸೆ ಏನಪ್ಪ ಅಂದ್ರೆ ನೀವು ಕಟ್ಟೆಯಲ್ಲಿ ಕೂತ್ಕೊಂಡು ಅವ್ರ ತರನೇ ಕಂಡವ್ರ ಮನೆ ವಿಚಾರ ಮಾತಾಡ್ಬೇಕು ಓಕೆ ನೀನ್ ನೋಡಕೊಳೆ ಬಿಳಿ ಜಿರ್ಲೆ ಇದ್ದಂಗೆ ಏನು ಸೊಂಟ ಯಾವಣಿ ಬಿರು ಜಿರ್ಲೆ ಅಂಟಿದ್ಯಾ ಎತ್ತೆ ಅದನ್ನ ಆಗ್ಲಿಂದ ನೋಡ್ತಾ ಇದ್ದೀನಿ ನೀವೇ ನೀರಿಟ್ಕೊಂಡು ನಾನು ತಿಂಗಳಿಗೆ ನಲ್ಲಿ ಚಾರ್ಜ್ ಕೊಡ್ತೀನಿ ಗೊತ್ತಾ ಇಲ್ಲಿ ನಲ್ಲಿ ಚಾರ್ಜ್ ಇಲ್ಲ ಡೈರೆಕ್ಟ್ ಆಗಿ ಅವನಿಗೆ ಚಾರ್ಜ್ ಕೊಡ್ಬೇಕು ಯಾವನ್ಗೆ ನೀರ್ ಬಿಡೋನಿಗೆ ನಿಂಗೆ ತಾಕತ್ತಿದ್ರೆ ಹೇಳ ಯಾವನ್ಗೆ ಅಂತ ನೋಡ್ತೀನಿ ನೀರ್ ಬಿಡ ಪ್ರತಾಪ ಇಲ್ವಾ ಅವನಿಗೆ ಪ್ರತಾಪನ ಅವನ್ ಬೇಡ ಎಲ್ಲಾರ ಮನೆಗೂ ನೀರ್ ಬಿಡ್ತಾ ಇರ್ತಾನೆ ಕೊಡ ಇಲ್ಲ ಅದಕ್ಕೆ ಅವ್ನು ಫೇಮಸ್ ಹೋಯ್ತಾರ ನಾನೇನು ಕಟ್ಟ
ಕಟ್ಟೆ ಹತ್ರ ಕುತ್ಕೊಂಡು ಆ ಪ್ರತಾಪ ಇದಾನಲ್ಲ ಅವ್ನ್ ಮಾತಾಡೋಣ ಅಂತ ಅಲ್ಲ ಇಷ್ಟೊತ್ತು ಏನ ಬಿಳಿ ಜಳ್ಳೆ ಅದು ಇದು ಅಂತ ಇಲ್ಲ. ಬಂಗಾರಕ್ಕೆಲ್ಲವ ನಾನು ಎತ್ತು ಮಗಳು ನಾನು ಹಾಲು ಕೊಡ್ತಿದ್ ಮಗಳು ಇವಳು. ಅವ್ನ್ ಏನ್ ಗೊತ್ತಾ ಪಕ್ಕದಲ್ಲೇ ಕೂತಿರ್ತೇನ. ಅಯ್ಯೋ ಪಾಪಿ ಕಣೆ ಪಕ್ಕದಲ್ಲೇ ಕೂತಿರ್ತಾನೆ. ಆ ಕನ್ನಡಕ ಬೇರೆ ಹಾಕೊಂಡ್ ಕೂತ್ಕೊಂಡು ಎಲ್ಲೆಲ್ಲಿ ನೋಡ್ತಿರ್ತಾನೆ ಗೊತ್ತೇನೆ. ನೋಡೆ ಅವ್ನ್ ಕನ್ನಡಕ ಹಾಕೊಳ್ಳೋದು ಯಾಕೆ ಅಂತ ನೋಡಲ್ಲಿ ಅವ್ನ್ ಕನ್ನಡಕ ಹಾಕೊಂಡು ಎಲ್ಲೋ ನೋಡ್ತಿರ್ತಾನೆ. ಕನ್ನಡಕೊಂದ್ ಒಳಗಿಂದ ಎಲ್ಲೋ ನೋಡ್ತಿರ್ತಾನೆ ಕಣ. ಒಳಗಿಂದ ನೋಡ್ತಾನೆ ನೀನು ಒಳಗಡೆನೆ ಮುಗಿಸ್ಬಿಡು. ಅಷ್ಟಿಲ್ಲ ಕಣೆ ಪಕ್ಕದಲ್ಲಿ ಮೆತ್ತಿಗೆ ಸ್ವೇತು ಅನ್ಕೊಂಡು ಹಿಂಗೆಲ್ಲ ಕೈ ಬಿಡಕ್ ಬರ್ತಾನೆ ಕಣೆ. ಬರ್ಲಿ ಜೋರ್ ಚಪ್ಪಾಳೆ ಫಾರ್ ನಮ್ಮ ಶ್ವೇತು. ಆಕ್ಚುಲಿ ಇದು ಸ್ಪಾಂಟೇನಿಯಸ್ ಪರ್ಫಾರ್ಮೆನ್ಸ್ ಅಂದ್ರೆ ಸುಮ್ನೆ ಒಂದು ಥ್ರೆಡ್ ತಗೊಂಡು ಇಡೀ ಕಥೆನ ರೆಡಿ ಮಾಡೋದಿದೆಯಲ್ಲ ವಾಸ್ ಫ್ಯಾಂಟಾಸ್ಟಿಕ್. ಶ್ವೇತು ನೀವು ಸಾಮಾನ್ಯರಲ್ಲಪ್ಪ, ಅಸಾಮಾನ್ಯರು ನೀವು. ಯುವರ್ ಪ್ರೂವ್ಡ್ ಆರ್ಟಿಸ್ಟ್. ಬರ್ಲಿ ಚಪ್ಪಾಳೆ ಫಾರ್ ಶ್ವೇತು. ಥ್ಯಾಂಕ್ ಯು ಶ್ವೇತು. ಓವರ್ ಆಲ್ ದಿಸ್ ಆ್ಯಕ್ಟ್ ವಾಸ್ ಎಕ್ಸ್ಟ್ರಾರ್ಡನರಿ. ಈಗ ಲಾಸ್ಟಲ್ಲಿ ಮೇಡಮ್ನ ಕರೆಸ್ಬಿಟ್ಟು ವಾಟ್ ಈಸ್ ಯುವರ್ ಕೆಪಾಸಿಟಿ ಅಂತ ಅವ್ರಿಗೆ ಕರೆಸಿದ್ರು. ಅವ್ರಿಗೆ ಇನ್ಬಿಲ್ಟ್ ಒಳಗಡೆ ಕಲೆ ಇದೆ ಅನ್ನೋದು ಹಿಂಗೆ ಮುಟ್ಟಿದ್ರೆ ಕಲಾವಿದರಿಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಮುಟ್ಟಿದ ತಕ್ಷಣ ಅವ್ರು ಬಂದು ನಿಮ್ಮವರಾದರು. ಇದು ಕಲಾವಿದರ ಒಂದು ತಾಕತ್ತು ಅಂತ. ಓವರ್ ಆಲ್ ಎಕ್ಸ್ಟ್ರಾರ್ಡನರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಿಜವಾಗ್ಲೂ ಈ ಒಂದು ಪರ್ಫಾರ್ಮೆನ್ಸ್ನ ಅನು ವಾರಿಯರ್ಸ್ನ ಟೀಮ್ ಓನರ್ ಆದಂಥ ಅನು ಏನಾದರೂ ನೋಡಿದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು. ಅನು ಐ ಆಮ್ ಶೋರ್ ನೀವು ಟಿವಿನಲ್ಲಿ ಯಾಕೆ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ಅಂತ. ಗ್ರೇಟ್ ಜಾಬ್ ಸೂಪರ್ ಗೈಸ್, ಸೂಪರ್. ಇಷ್ಟಪಟ್ಟು ಮದುವೆ ಆದ ಹುಡುಗಿರ್ ಜೊತೆ ಸಂಸಾರ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲ ನಾನು ಬೇಟೆಗೆ ಹೋಗ್ತೀನಿ, ಬೇಟೆಗಾರ ಆಗ್ಬಿಡ್ತೀನಿ ಅಂತ ಇಲ್ಲೊಬ್ಬ ಬೇಟೆಗಾರ ಹೊರಡಕ್ ನಿಂತಿದ್ದಾನೆ. ಹಾಗಾದ್ರೆ ಅವನ್ ಸಂಸಾರದ ಕತೆ ಏನಾಯ್ತು ಅಂತ ಕತೆ ಹೇಳಕ್ಕೆ ಬರ್ತಾ ಇದ್ದಾನೆ. ಲೆಟ್ಸ್ ವೆಲ್ಕಮ್ ಕುರಿ ಸೂಪರ್ ಕಿಂಗ್ಸ್ ನ ಪ್ಲೇಯರ್ಸ್ ಕ್ಯೂಟ್ ಸ್ಟಾರ್ ಉಲ್ಲಾಸ್, ರಾಘವ್, ಭುವನೇಶ್, ಪಂಚ್ ಮಾಸ್ಟರ್ ಬೆಂಗಳೂರಿನ ನವಾಜ್ ಹಾಗೂ ಕ್ಯಾಪ್ಟನ್ ಅಪ್ಪಣ್ಣ. ಉರಿಯುತ್ತಿದೆ ಹೂಬನ, ಕರಗುತ್ತಿದೆ ಜೀವನ. ಉರಿಯುತ್ತಿದೆ ಹೂಬನ, ಕರಗುತ್ತಿದೆ ಜೀವನ. ಜಗ್ಗಣ್ಣ ನಾವೇನ್ ತಪ್ಪು ಮಾಡಿದ್ವಿ ಅಂತ ಹೇಳ್ಬಾರ್ದಿತ್ತೇನು? ನಮ್ಗಿಂತ ಅನ್ಯಾಯ ಮಾಡ್ಬೋದಿತ್ತೇನು? ಓಡೋ ಕುದುರೆಗೆ ಕಾಲ್ ಮುರ್ದಂಗೆ, ಹಾರೋ ಅಕ್ಕಿಗೆ ರೆಕ್ಕೆ ಕತ್ತರಿಸ್ದಂಗೆ ನಮ್ KSK ಇಂದ ಕೇನ ಕಿತ್ಕೊಂಡು KSK ಮಾಡ್ಬಿಟ್ರಲ್ಲ ಜಗ್ಗಣ್ಣ. ಮಗಳೇ ಜಗಪ್ಪ, ನಮ್ಮಮ್ಮ ಕರೀತಾ ಇದ್ದಾರೆ. ಸರಿ ಬರ್ತೀನಿ ತಡಿ. ಯಾಕಮ್ಮ ಒಂದೇ ಕಣ್ಣೀರು ಗೊಳ 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 ಅಂತ ಅಳ್ತಿದೀಯಾ? ಶ್ವೇತಾ ಮೇಡಮ್, ಗುಂಡ್ಕಲ್ ತರ ಕುತ್ಕೊಂಡು ನೋಡ್ತಿದ್ದೀರಲ್ಲ, ನಾನ್ ಯಾಕೆ ಕಳ್ತಿದ್ದೀನಿ ಅಂತ ನೀವಾದ್ರೂ ಹೇಳ್ಬಾರ್ದೇನು? ಇವಾಗ ಹೇಳಿಲ್ಲ ಅಂದ್ರೆ ಮೆಕ್ಕೊಂಡು ಹೊಡೆಯಲ್ವೇನು? KSK ಇಂದ ಕೇನ ತೆಗ್ದಂಗೆ ನಮ್ ಟೀಮಿಂದ ಕ್ಯಾಪ್ಟನ್ ತೆಗ್ಬಿಟ್ರು ಅಮ್ಮ. ಕೋತಿ, ಬರೀ ನಮ್ ಟೀಮ್ ಇಂದ ಅಲ್ಲ, ಎಲ್ಲರ ಟೀಮ್ ಕ್ಯಾಪ್ಟನ್ ಚೇಂಜ್ ಆಗಿದ್ದಾರೆ. ಓವರ್ ಆಕ್ಟಿಂಗ್ ಮಾಡಬೇಡ. ಕ್ಯಾಪ್ಟನ್ ಇಲ್ದೇ ಇರೋ ಟೈಮಲ್ಲಿ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಪ್ಪಾಜಿ. ಮಗಳೇ, ನಿನ್ ಸಂಬಂಧ ಗೊತ್ತಾಯ್ತು. ಎಂತ ಶಾಕು. ಅಪ್ಪಾಜಿ ನಾನ್ ನೋಡಕ್ಕೆ ನಿಮ್ ತರ ಲಾರ್ಜ್ ಆಗಿದ್ದೀನಿ ಅಂತ ನನ್ನ ಲಾರ್ಜ್ ಮಾಡ್ಕೊಂಡ್ರೇನು? ಮಗಳೇ ಅಪ್ಪಾಜಿ ಮಧ್ಯೆ ಅಪ್ಪಾಜಿ ಆಗೋದು. ನಾನು ಹೇಳಿದ್ದು ನಿನ್ನ ಗಣ್ಣೋಡಕ್ ಬರ್ತಿದಾರಂತೆ. ಅರಳಿದೆ, ಅರಳಿದೆ, ಮುದುಡಿದ ತಾವರೆ ಅರಳಿದೆ. ಮನೆಯಲ್ಲಿ ಯಾರು ಇಲ್ವೇನು? ಯಾರು? ನಾನು ಪರಂಧಾಮಯ್ಯನ ಮಗ ಗೋಪಿ ಅಂತ. ಪರಂಧಾಮನ್ ಮಗ ಗೋಪಿ ಅಂತೆ. ಪರಂಧಾಮಯ್ಯನ ಒಬ್ಬ ಗೋಪಿ ಅಲ್ಲ, ಬರೀ ಪರಂಧಾಮಯ್ಯನ ಮಗ ಗೋಪಿ ಅಂತ. ಹಳೆ ಮಷೀನು ಅಂದ್ರೆ ಅವ್ರ ಪೂರ್ಣ ಹೆಸರು ಪರಂಧಾಮಯ್ಯ ಹಳೆ ಮಷೀನು ಅಂತ. ಹಳೆ ಮಿಷಿನ್ ಈಗ ತುಕ್ಕಿಡ್ದಿದೆ, ಬರೀ ಪರಂಧಾಮಯ್ಯ ಅಂತ ಅಷ್ಟೇ ಇಟ್ಕೊಳ್ಳಿ. ಮನೆಗೆ ಬಂದ ಅತಿಥಿನ ಕುರ್ಚಿ ಹಾಕಿ ಕೂರಿಸಿ ಮಾತಾಡಿಸುವ ಸಭ್ಯತೆಯನ್ನ ನಿಮ್ ಟೀಮಿನ ಓನರು ಕ್ಯಾಪ್ಟನ್ ಹೇಳ್ಕೊಟ್ಟಿಲ್ವೇನು? ಅಳಿಯಂದ್ರೆ ದಯವಿಟ್ಟು ಕೂತ್ಕೊಳ್ಳಿ. ಏನಾದ್ರು ನಮ್ ಕ್ಯಾಪ್ಟನ್ ಕೇಳಿಸ್ಕೊಂಡ್ರೆ ಮೆಟ್ಟು ತಗೊಂಡು ಹೊಡಿತಾನೆ. ಈ ಭಯ ಇರ್ಲಿ, ಬೇಗ ಹುಡುಗಿನ ಕರ್ಸಿ. ಬಿತ್ತನೆಯನ್ನ ಚೆನ್ನಾಗಿ ಬಿತ್ತಿದ್ದೀರಾ, ಬೆಳೆಯನ್ನ ಚೆನ್ನಾಗಿ ಬೆಳೆಸಿದಿರಿ ಅಂದೆ. ಇವ್ರಿಗೆ ಸಂಗೀತ ಬರುತ್ತಾ? ಸಂಗೀತ ಬರುತ್ತೆ, ಗಿಂಗೀತ ಬರಲ್ಲ. ನಮಗೆ ಪಂಚು
ಇವ್ರಿಗೆ ಆಡ್ಸಿ. ಅಮ್ಮ ವೀಣೆ ಇದೆ ಅನ್ಕೊಂಡು ನೀನ್ ಸುಮ್ನೆ ಹಂಗೆ ಟಕ್ ಟಕ್ ಅಂತ ಬಿಡು. ಹಾ ಅಳಿ ಅಂದ್ರೆ ಏನಾಯ್ತು? ಅವ್ರು ಅಲ್ಲಿ ಮೀಟಿದಾಗ ನಂಗೆ ಇಲ್ಲಿ ಒಳಗಡೆ ಯಾರು ಮೀಟಿದಂಗೆ ಆಗ್ತಾ ಇದೆ. ಈಗಲೇ ಗುರುಗಳನ್ನ ಕರ್ಸಿದ್ರೆ ಇವಳು ನಾ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ. ಇವಾಗ ಅಂದ್ರೆ ಗುರುಗಳ ಕಷ್ಟ. ಹಾ. ಸಾಂಗ್ ಹಾಕಿಸ್ತೀನಿ, ತಾಳಿ ಕಟ್ಬಿಡಿ. ಹಾ ಗಟ್ಟಿ ಮೇಳ ಗಟ್ಟಿ ಮೇಳ. ಮಾವಯ್ಯ ಮುಂದಿನ ಸಿದ್ಧ ಅದಂಗಿರ್ಲಿ, ಹಿರಿಯರ ಆಶೀರ್ವಾದ ತಗೊಳ್ಳಿ. ತಗೊಳ್ಳಿ, ನಿಮ್ಮ ಅಪ್ಪನ ಆಶೀರ್ವಾದ ತಗೋ. ನೀವು ನಾನು ಕ್ಯಾಪ್ಟನ್, ಯಾರಿಗೂ ಬಗ್ಗಲ್ಲ ನಾನು. ಬನ್ರಿ, ಪರವಾಗಿಲ್ಲ. ಕ್ಯಾಪ್ಟನ್ ಸೂಪರ್ ಕಣ. ಕರ್ಸಿ ಕಾಲ್ ಬಿಡಿಸ್ಕೊತಿಲ್ಲ ತಂಡಕ್ಕೆ. ಸಿದ್ಧತೆ ಎಲ್ಲ ರೆಡಿ ಆಗಿದ್ಯಾ? ಎಲ್ಲ ರೆಡಿ ಇದೆ ಅಳಿ ಅಂದ್ರೆ. ಕೆಚ್ಚಿ ಕೆಡುತ್ತೀನಿ ಇವತ್ತು. ಅಳಿ ಅಂದ್ರೆ ಯಾವ ಟೀಮ್ ನೀವು? ಅಕುಲ್ ಟೈಟನ್ಸ್. ಮತ್ತೆ ಕಾಮಿಡಿ ಮಾಡ್ರಿ. ಗ್ರೌಂಡ್ ರೆಡಿ ಆಗಿದೆ, ಫೀಲ್ಡ್ ಸ್ಟಡಿ ಆಗಿದೆ, ಟಾಸು ಹಾಕಾಗಿದೆ, ಬ್ಯಾಟಿಂಗ್ ಶುರು. ಟೆಲಿಗ್ರಾಮ್ ಟೆಲಿಗ್ರಾಮ್ ಟೆಲಿಗ್ರಾಮ್. ಹಾ 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 ಹಾ. ಅಣ್ಣ ಇದು ಕುರಿ ಸೂಪರ್ ಕಿಂಗ್ಸ್, ಬೇಗ ಮುಗಿಸಿ ಪ್ಲೀಸ್. ಏನಂದ್ರೆ ಏನ್ ಬರ್ತಿದೆ ಅದ್ರಲ್ಲಿ? ನಮ್ಮ ತೋಟದಲ್ಲಿ ಹುಲಿಗಳು ಬಂದಿದ್ದಾವಂತೆ, ಅವನ್ನ ಶೂಟ್ ಮಾಡಿ ಸಾಯಿಸ್ಬೇಕು ಅಂತ ಅಪ್ಪಾಜಿ ಅವರು ಪತ್ರ ಬರೆದಿದ್ದಾರೆ. ಹೋಗಿ ಕವಿ ತಗೊಂಡ್ ಬಾ. ಬರ್ಲಾ? ಇರಿ ಒಂದ್ ನಿಮಿಷ. ಏನಿದೆ ಮೂಢನಂಬಿಕೆ? ಅಕುಲಾನಂದ ಕುರೇಶ್ವರ, ಅಕುಲಾನಂದ ಕುರೇಶ್ವರ. ಅಪಶುಕ್ನ ಏನಂದ್ರೆ ನೀವು ಹೋಗ್ತಿರೋದು ನನ್ಗೆ ಯಾಕೋ ಸರಿ ಅನಿಸ್ತಿಲ್ಲ ಅಂದ್ರೆ. ರಾಧಾ ಅಲ್ಲಿ ಹೋಗಿ ಬೇಟೆ ಮುಗಿಸ್ತಿದ್ದಂಗೆ ಇಲ್ಲಿ ಬೇಟೆ ಶುರು. ಏನಂದ್ರೆ ಅಕುಲಣ್ಣ, ನನ್ನ ಮಗು ಹುಟ್ಟಿ 1 ವರ್ಷ ಆಯ್ತು, ಇನ್ನ ನನ್ನ ಯಜಮಾನ್ರು ಬರ್ಲಿಲ್ವೇ? ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ನೆಮ್ಮದಿಗೆ ಕಂದ ನೀನೇ ಆಧಾರ. ರಾಧಾ, ಯಾರ್ದಿದು ಪೆನ್ ಡ್ರೈವ್? ಇದು ನಮ್ದೇ ಮೆಮೊರಿ ಕಾರ್ಡು. ಯಾವಾಗ ಡೌನ್ಲೋಡ್ ಮಾಡ್ಕೊಂಡೆ? ಏನಂದ್ರೆ ಇದು ಯಾವಾಗ ಡೌನ್ಲೋಡ್ ಆಯ್ತು ಅಂತ ನಿಮ್ಗೆ ಗೊತ್ತಿಲ್ವೇನು? ಯಾರ್ದು ಚಿಪ್ ತಗೊಂಡ್ ಬಂದು ಇದು ನನ್ನ ಚಿಪ್ ಅಂದ್ರೆ ನಾನು ಹೋಗಿ ಎಲ್ಲಿ ಚಿಪ್ಲಿ? ಅಂದ್ರೆ ನೀವು ನನ್ನೇ ಅನುಮಾನಿಸ್ತಾ ಇದ್ದೀರಾ? ಅನುಮಾನಿಸ್ತಾ ಇನ್ನೇನು ಆರಾಧಿಸಕ್ಕಾಗ್ತದ? ಅಪ್ಪಾಜಿ ಈ ಕಳಂಕ ಹೊತ್ಕೊಂಡು ಇನ್ ಒಂದೇ ಒಂದು ಕ್ಷಣ ನಾನು ಬದುಕಿರಲ್ಲ. ನಾನು ಈಗಿಂದೀಗ್ಲೇ ಅಗ್ನಿ ಪ್ರವೇಶ ಮಾಡ್ತೀನಿ ಅಪ್ಪಾಜಿ, ಅಗ್ನಿ ಪ್ರವೇಶ ಮಾಡ್ತೀನಿ. ಜಗ್ಗೇಶ್ವರ. ನಿಂದ ಪ್ರೇಮ ಪವಿತ್ರವಾದದ್ದು. ನೀನು ಬೆಸ್ಟ್ ಪರ್ಫಾರ್ಮರ್ ಅಂತ ಪ್ರೂವ್ ಮಾಡಿಬಿಟ್ಟೆ. ಹಾಗೆ ನಿಮ್ಮ KSK ತಂಡದಲ್ಲಿರುವ ಎಲ್ಲರೂ ಪವಿತ್ರವಾದವರು ಅಂತ ಮತ್ತೊಮ್ಮೆ ಪ್ರೂವ್ ಆಗೋಯ್ತು. KSK ತಂಡಕ್ಕೆ ನಡೀರಿ, ಸುಖವಾಗಿ ಸಂಸಾರ ಮಾಡೋಣ. ಓಕೆ, ಇವತ್ತು ಅಪ್ಪಣ್ಣನ ಬೇರೆ ಟೀಮಲ್ಲಿ ನೋಡಿದ್ದು ಸ್ವಲ್ಪ ಡಿಫ್ರೆನ್ಸ್ ಇದೆ ನಮಗೆ. ಬಿಕಾಸ್ ನಮ್ ಕ್ಯಾಪ್ಟನ್ ಆಗಿದ್ದವರು, ನೀವು KSK ತಂಡಕ್ಕೆ ಹೋಗಿದ್ದೀರಿ. ಅಂಡ್ ಈ ಸ್ಕಿಟ್ ಮಜವಾಗಿತ್ತು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್, ಅಪ್ಪಣ್ಣ ಅವರೇ, ನೀವು ಬೇರೆ ಟೀಮ್ಗೆ ಹೋಗಿ ಆ ಟೀಮ್ನ ಲೀಡ್ ಮಾಡಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು ಅಪ್ಪಣ್ಣ. ಯಾಕಂದ್ರೆ ಆ ಒಂದು ಜೆಲ್ ಆಗೋದಿದೆಯಲ್ಲ, ಬೇರೆ ಟೀಮ್ ಜೊತೆ ಜೆಲ್ ಆಗೋದಿದೆಯಲ್ಲ, ಅದು ತುಂಬಾನೇ ಕಷ್ಟ ಆಗುತ್ತೆ. ಬಟ್ ಈ ಟೀಮ್ ಜೊತೆ ನಿಮ್ಮ ಒಂದು ರ್ಯಾಪು ತುಂಬಾ ಚೆನ್ನಾಗಿತ್ತು. ರಾಘವ್ ಬಗ್ಗೆ ನಾನು ಅಲ್ಲಿ ಬರಬೇಕು. ಈ ವ್ಯಕ್ತಿ ಸ್ಟಾರ್ಟಿಂಗ್ ಬಂದಾಗ ಎಲ್ಲರಂತೆ ಅವರು ಒಂದು ಆಡಿಷನ್ಸ್ನ ಕೊಟ್ಟು ಇಲ್ಲಿ ಬಂದು ತುಂಬ ಕಡಿಮೆ ಜನಕ್ಕೆ ಆ ಒಂದು ಆಪರ್ಚುನಿಟಿ, ಅಂದರೆ ಈ ವೇದಿಕೆ ಮೇಲೆ ಬರೋದೇ ಒಂದು ಕಡಿಮೆ ಜನಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಅದರಲ್ಲೂ ದಿಗ್ಗಜರೆಲ್ಲ ಇರಬೇಕಾದ್ರೆ ಅವ್ರ ಮಧ್ಯೆ ತಾವು ಕಾಣಿಸ್ಕೊಳ್ಳೋದು ಇಟ್ಸ್ ಅ ಡಿಫಿಕಲ್ಟ್ ಟಾಸ್ಕ್. ನಿಮ್ಗೆ ತುಂಬ ಒಳ್ಳೇದಾಗಲಿ ರಾಘವ್ ಅವರೇ. ಆ್ಯಂಡ್ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರಿ. ನನಗೆ ಇಷ್ಟ ಆಯಿತು, ಯಾಕೆ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕುರಿಯವರೇ, ನಮ್ಮ ಟೀಮಲ್ಲಿ ಯಾರು ಹಳೆ ಕ್ಯಾಪ್ಟನ್ ಇದ್ರು ಅಷ್ಟೇ, ಅಪ್ಪಣ್ಣವ್ರು ಬಂದರು ಅಷ್ಟೇ, ನಮ್ಮ ಟೀಮ್ ಅವ್ರು ಪರ್ಫಾರ್ಮ್ ಮಾಡೋದು ಮಾಡೇ ಮಾಡ್ತಾರೆ.
ಒಟ್ಟಲ್ಲಿ ತುಂಬ ಚೆನ್ನಾಗಿತ್ತು ಸ್ಕಿಪ್ ಮಜಾ ಬಂತು. ಥ್ಯಾಂಕ್ ಯು. ಓಕೆ ಜಗ್ಗೇಶ್ ಸರ್. ಪಾಪ ಅವನಿಗೆ ಒಂದು ಒಳ್ಳೆ ಪೋಸ್ಟ್ಮ್ಯಾನ್ ಕೆಲಸ ಕೊಟ್ಟಿದ್ರಿ. ಅವನು ಹೋದ್ವಾರ ಬಂದಿಲ್ಲ ಅಂತ ನಾವೆಲ್ಲ ಬೇಜಾರು ಬಿದ್ವಲ್ಲ, ಅದು ಏನಾಗಿದೆ, ಚಂದ್ರಾಯಪಟ್ಟಣದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಗಿತ್ತು ಅವನ ಮೇಲೆ ಆಗಿತ್ತು. ಪಾಪ ಅವ್ನು ಬೇಲ್ ತೊಗೊಂಡು ಬಂದಿದ್ದಾನೆ, ಯಾರಿಗೂ ಗೊತ್ತಿರಲಿಲ್ಲ. ಸರ್ ಅವ್ರು ಆಕ್ಚುಲಿ ನೀವು ಹೇಳಿದ ನಿಜ ಸರ್, ಅವ್ರು ಒಂದು ಎಡವಟ್ ಮಾಡಿದ್ದಾರೆ ಸರ್, ನಿಜವಾಗ್ಲೂ ಎಡವಟ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಹತ್ರ ಸಾಕ್ಷಿ ಕೂಡ ಇದೆ ಸರ್. ಅಣ್ಣ ಭುವನೇಶ್ವರ್ ಮನೆ ಯಾವುದು ಸರ್? ಪೆದ್ ಬುನೇಶ್ನ ಸರ್, ಮುಂದಕ್ಕೆ ಹೋಗ್ಬಿಟ್ಟು ಎಡದ ಕಡೆಗೆ ಹೋಗಿ ಸರ್, ಅಲ್ಲೇ ಸಿಗುತ್ತೆ ಪೆದ್ ಬುನೇಶ್ ಮನೆ. ಹೋಗಿ ಸರ್, ಸುಮ್ಮನೆ ಅವ್ನು ರೀಲ್ಸ್ ಮಾಡೋದಲ್ದೇ ನನ್ನ ಮಕ್ಳೆಲ್ಲನೂ ಹಾಳು ಮಾಡ್ತಾವನೆ. ಅವನೇನು ರೀಲ್ಸ್ ಮಾಡ್ತಾನೆ ಸರ್, ಅವ್ರ ಅಪ್ಪ ಅಮ್ಮನೇ ಬೈತಾರೆ. ನೀವು ಟಿಕ್ ಟಾಕ್ ಎಲ್ಲಿ ಮಾಡ್ಯವನೆ ಏನು ಅಂತ ನಮಗೆ ಗೊತ್ತೇ ಇಲ್ಲ. ಮಕ್ಕಳು ನಿನ್ ಜೊತೆಲೇ ತಿರ್ತಾವಲ್ಲ ಮಕ್ಕಳು. ನಮ್ಮ ಹುಡುಗ ಮನೆ ಕೆಲಸ ಮಾಡೋದು ಒಂಥರ ಪೋಲಿ ಥರ ಗಡ್ಡೆ ಬಿಟ್ಕೊಂಡು ತಿರುಗ್ತಾನೆ, ಏಟ್ ಹೇಳಿದ್ರು ಕೇಳಕ್ಕಲ್ಲ. ಪೆಟ್ ನೇಮ್ ಇಟ್ಕೊಂಡ್ಬಿಟ್ಟಿದ್ರು ನಮ್ಮ ಊರಲ್ಲಿ, ಕಪ್ಪೆರಾಯಿ ಅಂತ ಇಟ್ಬಿಟ್ಟಿದ್ರು ಅವನ್ನ. ಕುರಿ ಎಲ್ಲ ಹೊಲಕ್ಕೆ ಬಿಟ್ಬಿಟ್ಟು ಹಂಗೆ ಎಮ್ಮೆ ಮೇಲೆ ಬಿದ್ದಿದೆ ಮರ್ಯ ಬರಲಿ. ಅಂದರೆ ಈ ಥರ ನಾನು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಅವಮಾನ ಮಾಡಿರೋರೇ ತುಂಬ ಜನ ಇದ್ದಾರೆ. ಆಮೇಲೆ ನಮ್ಮ ತಂದೆ ತಾಯಿಗೆ ಗೊತ್ತಾಗಲ್ಲ, ಅವ್ರಿಗೂ ಕೂಡ ಏನೇನೋ ಬಂದು ಫಿಟ್ಟಿಂಗ್ಗಳಿಟ್ಟದು, ಅವನು ಹಂಗೆ ರೀಲ್ಸ್ ಮಾಡ್ತಾವನಲ್ಲ ಅವೆಲ್ಲ ಸರಿನಾ, ಹೆಣ್ಣು ಕೊಡಲ್ಲ ಯಾರುವೆ ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು. ವಿಡಿಯೋ ಮಾಡ್ತಿದ್ನಲ್ಲ, ಜನ ಭಾರಿ ಹೊಟ್ಟೆ ಉರಿಸ್ಬಿಟ್ರು, ಬಾಯಿ ಬಂದಂಗೆಲ್ಲ ಮಾತಾಡ್ಬಿಟ್ರು. ಏನಾದ್ರು ಸಾಧನೆ ಮಾಡಿ ತೋರಿಸ್ತೀವಿ, ತಡ್ಕೊಂಡಿರಿ ನೀವು, ನಿಮಗೆ ಮಾಡ್ತೀನಿ ಅನ್ನೋನು. ನಿನ್ನ ಮಕ್ಕಳನ್ನ ನಿಮ್ಮ ಯಜಮಾನ್ರೆಲ್ಲ ನಾನು ಸಾಕ್ತೀನಿ ಅಂತ ಹೇಳವನು. ಅದೇ ರೀತಿ ಅವನು ನಮ್ಮನ್ನ ನೋಡ್ಕೊಂಡು ಹೋಗ್ತಾ ಇದ್ದಾನೆ ಇವಾಗ್ಲೂ. ದಾಡಿ ಬಿಟ್ಕೊಂಡಿರ್ಬೋದು, ಮತ್ತೆ ಅವ್ನು ಸೋಂಬೇರಿ ಥರ ತಿರ್ಗಾಡ್ಬೋದು, ಆದರೆ ಒಳ್ಳೆ ಮನ್ಸಿರೋ ಅಂತ ಹುಡುಗ. ಮದುವೆ ಮಾಡ್ಕೊಂಡು 33 ವರ್ಷ 34 ವರ್ಷ ನಡೀತಾ ಐತೆ. ಮದುವೆ ಮಾಡ್ಕೊಂಡು ಮನೇಲಿ ಒಬ್ಳು ಹೆಣ್ಮಕ್ಳಿದ್ರೆ ನಮಗೂ ಒಳ್ಳೆದಾಯ್ತು. ಗೀತ ನಡ್ಕ ಹೋಗಿ ಒಳ್ಳೆ ಹೆಸರು ಪಟ್ಟಾನಲ್ಲ, ಅದೇ ಒಂದು ಖುಷಿ ಸಂತೋಷ. ಜಗೇಶ್ ಸಾರು, ಮಿಸ್ರಿ ಮೇಡಮು, ನಾವು ಅವ್ರ ಅಭಿಮಾನಿಗಳು. ಸಣ್ಣ ನಿಮ್ ತಗೆ ಕಳ್ಸಿದೀವಲ್ಲ, ದಾಡಿ ಬಾಡಿ ತಕೊಬಿಟ್ಟು ಒಂಚೂರು ಮದುವಾಗಪ್ಪ ಅಂತ ಒಂದು ಬುದ್ಧಿ ಹೇಳಿ ಜಗೇಶ್ ಅಣ್ಣ. ನಮ್ಮ ಭುವನೇಶ ಖುಷಿಯಾಗಿ ಅವನು ಸಂತೋಷವಾಗಿ ಇದ್ಬಿಟ್ರೆ ಸಾಕು, ನಮ್ಗೆ ಅದೇ ಒಂದು ಖುಷಿ. ನಾವೆಲ್ಲರೂ ಒಬ್ಬರು ಮನಸ್ಸನ್ನ ಗೆಲ್ಲೋದೇ ತುಂಬ ಕಷ್ಟ ಆಗುತ್ತೆ. ಆದರೆ ತಮ್ಮ ಟ್ಯಾಲೆಂಟಿಂದ ಊರವ್ರ ಮನಸ್ಸನ್ನೆಲ್ಲ ಗೆಲ್ಲೋದಿದೆಯಲ್ಲ, ಅದು ನಿಜವಾದ ಟ್ಯಾಲೆಂಟು ಭುವನೇಶ್ ಅವರೇ. ಆ ರೀತಿ ಒಂದು ಗ್ರಾಮೀಣ ಪ್ರತಿಭೆ ನಮ್ಮ ವೇದಿಕೆ ಮೇಲೆ ಬಂದು ಯಾವುದೇ ಪಾತ್ರ ಕೊಟ್ಟರು ಅದನ್ನು ಅಭಿನಯಿಸ್ತಾ ನಾವು ಎಷ್ಟೇ ಕಾಲೆಳೆದ್ರು, ಎಷ್ಟೇ ತಮಾಷೆ ಮಾಡಿದ್ರು ಅದನ್ನು ತುಂಬ ಸ್ಪೋರ್ಟಿವ್ ಆಗಿ ತಗೊಂಡ್ರು. ಯಾವುದೇ ರೀತಿ ಈಗೋ ಇಟ್ಕೊಳ್ದೆ ಎಲ್ಲರ ಜೊತೆ ನಾನು ಒಬ್ಬ ಅಂತ ಎಲ್ಲರೂ ನಗಿಸ್ತಾ ಇರುವಂಥ ಅಪ್ಪಟ ಪ್ರತಿಭೆ ಅಂತಂದರೆ ಅದು ನಮ್ಮ ಭುವನೇಶ್. ಖುಷಿ ಆಯಿತು ನಿಮ್ಮ ವಿಟಿನ ನೋಡಿ. ನಮಗೆ ನಿಮ್ಮನ್ನು ನೀವು ನೋಡ್ಕೊಂಡ್ರಲ್ಲ, ಹೇಗನ್ನಿಸ್ತು ನಿಮಗೆ? ಅಂದರೆ ಇಲ್ಲಿಗೆಲ್ಲ ಬರ್ತೀವಿ ಅಂತ ಗೊತ್ತಿರಲಿಲ್ಲ ಮೇಡಮ್. ಸುಮ್ಮನೆ ಏನೋ ರೀಲ್ಸ್ ಮಾಡಬೇಕು ಅಂತ ಮಾಡ್ಕೊಂಡು ಸ್ಟಾರ್ಟ್ ಮಾಡೋದು. ನಾನು ರೀಲ್ಸ್ ಮಾಡ್ತಿದ್ನಲ್ಲ, ಅವಾಗ ಒಂದು ಸ್ವಲ್ಪ ಅಮೌಂಟ್ ಬರ್ತಾಯಿತ್ತು ನನಗೆ. ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸಾಕೊಂಡು ಹೆಂಗೋ ಚೆನ್ನಾಗಿ ಹೋಯ್ತಾ ಇದ್ದೆ. ಅದಾದಮೇಲೆ ಅದು ಕ್ಯಾಕ್ ಆಗ್ಬಿಡ್ತು ಒಂದೇ ಸಲ. ನನಗೆ ಬತ್ತಿದ ಅಮೌಂಟು ಕೂಡ ಒಂದೇ ಸಲ ನಿಂತೋಯ್ತು. ಆಮೇಲೆ ನಮ್ಮ ತಾಯಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ದೆ. ಅದು ಎರಡು ಒಂದೇ ಸಲ ಎಫೆಕ್ಟ್ ಕೊಟ್ಬಿಡ್ತಲ್ಲ, ನನಗೆ ಮುಂದಕ್ಕೆ ಜೀವನ ಮಾಡೋದು ಹೆಂಗಪ್ಪ ಅಂತ ಸ್ಟಾಪ್ ಆಗೋಗ್ಬಿಡ್ತು. ಅವಾಗ ಫುಲ್ಲು ಬೇಜಾರ್ದು ಒಂದು 6 ತಿಂಗಳು ಹಂಗೆ ಕಳೆದೆ, ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು. ಅದಾದಮೇಲೆ ಇದೊಂದು ವೇದಿಕೆ ಸಿಕ್ತು. ಇಲ್ಲ, ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಇವರ ಒಂದು ಸಕ್ಸಸ್ಸಿನ ಎಲ್ಲ ಕ್ರೆಡಿಟು ನಮ್ಮ ಜಗ್ಗೇಶ್ ಸರ್ಗೆ ಸೇರಬೇಕು. ಕ್ಷಣ ಎಂಥ ಒಂದು ಒಳ್ಳೆಯ ಅದ್ಭುತ ಕ್ಷಣಕ್ಕೆ ಸಾಕ್ಷಿ ಆಗ್ತಿದೆ ಅಂದರೆ, ಅವ್ರಿಗೆ ಜನ್ಮ ಕೊಟ್ಟಂತ ಅವರ ತಂದೆ ತಾಯಿ ಇಬ್ಬರು ವೇದಿಕೆ ಮೇಲೆ ಬಂದಿದ್ದಾರೆ. ಅಮ್ಮ ನಮಸ್ತೆ, ಅಪ್ಪಾಜಿ ನಮಸ್ತೆ. ನಿಮ್ಮ ಮಗ ಈ ವೇದಿಕೆ ಮೇಲೆ ಬಂದು ನಿಂತ್ಕೊಂಡಿದ್ದಾರೆ, ಇಡೀ ಕರ್ನಾಟಕದ ಜನ ನೋಡ್ತಿದ್ದಾರೆ. ಹೇಗನ್ಸುತ್ತೆ ನಿಮಗೆ? ಭಾರಿ ಖುಷಿ ಆಯ್ತಾ ಇದೆ ನಮಗೆ. ನಮಗೆ ಈ ಸ್ಟೇಜಿಗೆ ಬಂದು ನಿಂತ್ಕೋತೀವಿ ಅನ್ನೋದೇ ನಮಗೆ ಗೊತ್ತಿತ್ತಿಲ್ಲ. ಒಟ್ಟಿನಲ್ಲಿ ನೀವು ಚಿಂದಂತ ಮಾಡ್ಬಿಟ್ಟು ಈಗ ನಮಗೆ ಒಳ್ಳೆ ಬೆಲೆ ಕೊಟ್ಟವನೇ.
ಭಾರಿ ಖುಷಿ ಆಯ್ತು ಅದೇ ಮನಸ್ಸಿಗೆ. ಖುಷಿ ಆಗ್ತದೆ ಅಲ್ಲ? ಖುಷಿ ಆಯ್ತು, ಭಾರಿ ಸಂತೋಷ. ಅಪ್ಪಾಜಿ ನೀವ್ ಹೇಳಿ, ನಿಮ್ಗೆ ಎಷ್ಟು ಖುಷಿ ಇದೆ? ಅದು ಈ ಜಿ ಕನ್ನಡಕ್ಕೆ ಬಂದಿರೋದೇ ನನ್ನ ಮಗಂದೊಂದು ಖುಷಿ, ಅಷ್ಟು ಬಿಟ್ರೆ ಇನ್ನೇನು ಸಂತೋಷ ಇಲ್ಲ. ಖುಷಿ ಆಯ್ತು. ಖುಷಿ ಆಯ್ತು ಸರ್. ಪ್ರತಿಯೊಬ್ಬರ ಮಕ್ಕಳ ಬೆಳವಣಿಗೆ ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯ ಕನಸಾಗಿರುತ್ತೆ ಸರ್. ಈ ಮಗನ ಬೆಳವಣಿಗೆಗೆ ಕನಸನ್ನ ಇಟ್ಕೊಂಡಿಂತವ್ರು ಈ ಒಂದು ತಂದೆ ತಾಯಿ. ಇವತ್ತು ಇವರು ಕೂಡ ವೇದಿಕೆ ಮೇಲೆ ಬಂದಿದ್ದಾರೆ ಸರ್. ಅವರ ಬಗ್ಗೆ ನಿಮ್ಮ ಮಾತು. ಗ್ರಾಮೀಣ ಭಾಗದಿಂದ ಯಾರು ಬಂದಿರ್ತಾರಲ್ಲ ಅವ್ರಿಗೆ ಭೂಮಿ ತಾಯಿ ಆಶೀರ್ವಾದ ಮಾಡಿರ್ತಾಳೆ. ಯಾಕಂದರೆ ಅವರೆಲ್ಲ ಭೂಮಿ ತಾಯಿ ಮಕ್ಕಳು. ನೋಡಿ, ಅವರ ವಿಟಿನ ನೋಡಿದ್ವಿ, ಅವ್ರ ತಾಯಿಯವ್ರು ಮಾತಾಡೋದು, ತಂದೆಯವ್ರು ಮಾತಾಡೋದು, ಮತ್ತು ಅವನು ಗ್ರಾಮೀಣ ಸೊಗಡು ನಂಗೆ ಭಾಳ ಹೆಮ್ಮೆ ಆಯಿತು. ನನಗೆ ಏನೋ ಒಂಥರ ಇವನು ನನ್ನ ರಿಫ್ಲೆಕ್ಷನ್ ಥರ ಕಾಣಿಸ್ತಾ. ಯಾರು ಗೊತ್ತು, ನಾಳೆ ಒಂದಿನ ಇವನು ಭಾಳ ದೊಡ್ಡ ಸ್ಟೇಜಲ್ಲಿ ನಿಲ್ಲುವಂಥ ಯೋಗ ಅವನಿಗೆ ಶಾರದೆ ಕೊಡ್ಬೋದು. ಒಳ್ಳೇದಾಗಲಿ. ಆಮೇಲೆ ನನಗೆ ಹೇಳ್ತಾರೆ, ಇವತ್ತು ನಾವು ಆಶೀರ್ವಾದ ಮಾಡಿದ್ವಿ, ನಾವು ಕೆಲಸ ಕೊಟ್ವಿ, ನಾವು ಮಾಡಿದ್ವಿ, ಅದು ಯಾವುದು ನನಗೆ ಬರಲಿಲ್ಲ. ನಮ್ಮಮ್ಮನ ಆಶೀರ್ವಾದ ನನಗೆ ಬಂದಿದ್ದು. ನಮ್ಮಮ್ಮ ಒಂದೇ ಮಾತು ಅಂದಿದ್ದು, ಹೋಗಲೇ ಇಡೀ ಪ್ರಪಂಚ ತಿರುಗಿ ಬಿದ್ರು ನನ್ನ ಶಿವ ನಿನ್ನ ಜೊತೆ ಇರ್ತಾನೆ, ವಾಗ ನೀನು ಮುಟ್ಟಿದಾರ ಚಿನ್ನ ಅಂದ್ಲು ನಮ್ಮಮ್ಮ. ನಮ್ಮಮ್ಮನ ಆಶೀರ್ವಾದ. ಹಂಗೆ ನೀನು ಅವ್ನಿಗೆ ಆಶೀರ್ವಾದ ಮಾಡು. ಒಳ್ಳೇದಾಗಲಿ. ಖುಷಿ ಆಯಿತು. ಒಳ್ಳೆ ಸಂಸಾರನ ನೋಡಿದೆ. ಒಳ್ಳೇದಾಗಲಿ. 100 ವರ್ಷ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಅಮ್ಮ. ಅಪ್ಪಾಜಿ ಥ್ಯಾಂಕ್ ಯು ನಮ್ಮ ವೇದಿಕೆಗೆ ಬಂದಿತ್ತು. ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಸಂಸ್ಥೆ ಕರ್ನಾಟಕದಾದ್ಯಂತ ಒಟ್ಟು 6 ಹೊಸ ಬ್ರಾಂಚ್ಗಳನ್ನ ಹೊಂದಿದ್ದು ಸರ್ಜಾಪುರ, ಟಿಸಿ ಪಾಳ್ಯ, ವಾಜರಹಳ್ಳಿ, ಕೊಡಗೇಹಳ್ಳಿ, ಮೈಸೂರು ಹಾಗೂ ತುಮಕೂರಿನಲ್ಲಿ ಉದ್ಘಾಟನೆ ಆಗಿರುವಂತಹ ಈ ಬ್ರಾಂಚ್ಗಳಲ್ಲಿ ಅತ್ಯುತ್ತಮ ಸರ್ವಿಸ್ ಹಾಗೂ ಎಕ್ಸ್ಪರ್ಟ್ ಟೀಮ್ಗಳಿದ್ದು ವೈಟ್ ಗೋಲ್ಡ್ ಸಂಸ್ಥೆಯ ಮೇಲೆ ಗ್ರಾಹಕರಿಗೆ ಇದ್ದಂತ ನಂಬಿಕೆಯನ್ನ ಇನ್ನಷ್ಟು ದೃಢಪಡಿಸುವಲ್ಲಿ ಯಶಸ್ವಿಯಾಗಿದೆ. ನಿಮ್ಮ ಹತ್ತಿರದ ವೈಟ್ ಗೋಲ್ಡ್ ಬ್ರಾಂಚ್ಗೆ ಹಿಂದೆ ಭೇಟಿ ನೀಡಿ ನಿಮ್ಮ ಚಿನ್ನಕ್ಕೆ ಅತ್ಯುತ್ತಮ ಬೆಲೆಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕ. ಈಗ ಮುಂದಿನ ಆಕ್ಟ್ ನೋಡೋಕೆ ಮುನ್ನ ಇವತ್ತು ನಮ್ ಜೊತೆ ಭಾಗಿಯಾಗೋದಕ್ಕೆ ವಿಶೇಷ ಅತಿಥಿಗಳು ಬಂದಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಹೆಜ್ಜಾರು ಚಿತ್ರತಂಡ ಆನ್ ಸ್ಟೇಜ್. ಶುಕ್ರವಾರ ಸಂಜೆ ಬರುವ ಚಿತ್ರಮಂಜರಿ, ನಾವು ಕೂಡಿ ನೋಡುವ ಬಾರೆ ರತ್ನ ಮಂಜರಿ. ಬರ್ಲಿ ಜೋರ ಚಪ್ಪಾಳೆ ಫಾರ್ ನಮ್ಮ ಹೆಜ್ಜಾರು ಚಿತ್ರತಂಡಕ್ಕೆ. ಇವರು ಹೊಸಬರು ಅಲ್ಲ, ನಮ್ಮ ಕುಟುಂಬದವರೇ. ನಮ್ಮ ಜಿ ವಾಹಿನಿಗೆ ತುಂಬಾ ಹತ್ತಿರವಾದ ಆತ್ಮೀಯರು ಇವರು. ಒಬ್ರು ನಮ್ಮ ಜಿ ವಾಹಿನಿಯ ಫಿಕ್ಷನ್ ಹೆಡ್ ಆಗಿದ್ದವರು ಹರ್ಷಪ್ರಿಯ ಅವರು. ವೆಲ್ಕಮ್ ಬ್ಯಾಕ್. ಮತ್ತೆ ತವರ ಮನೆಗೆ ವಾಪಸ್ ಬಂದಿದ್ದೀರಿ, ಮರಳಿ ಸ್ವಾಗತ. ಹಾಗೇನೆ ಆ ಕಡೆ ನೋಡಿದ್ರೆ ಕನ್ನಡದ ರಾಮೋಜಿ ರಾವ್ ಅಂತಾನೆ ಹೆಸರುವಾಸಿ ಆಗಿರ್ತಕ್ಕಂತಹ ನಮ್ಮ ಪ್ರೀತಿಯ ನಿರ್ಮಾಪಕರು, ಅನ್ನದಾತರು, ನಮ್ಮ ರಾಮ್ಜಿ ಅವರು. ಬರ್ಲಿ ಜೋರ್ ಚಪ್ಪಾಳೆ. ಹಿಂಗ ನಾಯಕನ ಬಗ್ಗೆ ಏನು ಹೇಳೋದು, ಇವರು ಕೂಡ ನಮ್ಮ ಕುಟುಂಬದವರೇ. ಇವರ ಕೆರಿಯರ್ ಶುರುವಾಗಿದ್ದು ನಮ್ಮ ಜಿ ವಾಹಿನಿಯಿಂದಾನೆ. ಒಂದು ಊರಿನಲ್ಲಿ ರಾಜ ರಾಣಿ ಅನ್ನೋ ಧಾರಾವಾಹಿ ಮೂಲಕ. ಹಾಗೆ ನಾಯಕಿ ಜಾನು ಅಲಿಯಾಸ್ ಶ್ವೇತಾ, ವೆಲ್ಕಮ್. ನಿನ್ನೆ ತಾನೇ ಸಿನಿಮಾ ತೆರೆ ಕಂಡು ತುಂಬಾ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ, ದೊಡ್ಡ ಮಟ್ಟದ ಸಕ್ಸಸ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ಟು ರಾಮ್ಜಿ ಹಾಗೂ ನಮ್ಮ ಹರ್ಷಪ್ರಿಯ ಅವರಿಗೆ, ನನ್ನ ಇಡೀ ತಂಡಕ್ಕೆ. ಹೆಜ್ಜಾರು ಚಿತ್ರದ ಟೀಸರ್ ನ ಈಗ ನಮ್ಮ ವೇದಿಕೆ ಮೂಲಕ ನಿಮಗೆ ತೋರಿಸ್ತಾ ಇದ್ದೀವಿ. ಎವ್ರಿಬಡಿ ರೆಡಿ ಟು ವಾಚ್ ಹೆಜ್ಜಾರು ಟೀಸರ್ ಆನ್ ಸ್ಟೇಜ್. ಕೆಲವು ಕಥೆಗಳನ್ನು ಯಾರೂ ನಂಬಲ್ಲ. ಇದು ಅಂಥದ್ದೇ ಒಂದು ಕತೆ. ಮಾವಿನ ಮರದಲ್ಲಿ ಗುಮ್ಮನ ಗುಸುಗುಸು. ನಾನು ಯಾವತ್ತಿದ್ರು ಭಗತ್ ಹುಡುಗಿ. ನಾನು ಹಾಗೆ ಅನ್ಕೊಂಡಿದ್ದೆ ಕಣ. ವಿಚಿತ್ರ ಆದ್ರೂ ಸತ್ಯ ಏನ್ ಗೊತ್ತಾ, ನನ್ನ ಜೀವನದಲ್ಲಿ ಏನ್ ನಡೀತಿದ್ಯೋ ನಿನ್ ಜೀವನದಲ್ಲೂ ಅದೇ ನಡೀತಿದೆ, ಮುಂದೆನೂ ನಡೆಯುತ್ತೆ. ನಿನ್ನನ್ನು ಕೊಂದವನ್ನ ನಾನು ಮುಗಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೆ. ನಿನ್ನನ್ನು ಕೊಂದ ರಾಕ್ಷಸನ್ನ ನಾನು ನನ್ನ ಕೈಯಾರೆ ಕೊಲ್ತೀನಿ. ಆ ಆಲದ ಮರದ ಕೆಳಗಡೆ ಇನ್ನೊಂದು ಆಕ್ಸಿಡೆಂಟ್ ಆಗಿದೆ. ಆಸ್ ಇಟ್ ಈಸ್ ಡಿಟ್ಟು. ಈ ಒಂದು ಟೀಸರ್ ನೋಡಿದ್ರೇನೆ ಒಂಥರ ನಿಮ್ಗೆ ಕತೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇದೊಂದು ಪ್ಯಾರಲಲ್, ಒಬ್ಬರ ಜೀವನದಲ್ಲಿ ನಡೆದಿರೋದು ಇನ್ನೊಬ್ಬರ ಜೀವನದಲ್ಲಿ ನಡೀತಾ ಇರುತ್ತೆ. ಒಂದು ಪ್ಯಾರಲಲ್ ಲೈಫ್ ಸ್ಟೋರಿ ನಡೀತಿದೆ ಮತ್ತೊಂದ್ ಕಡೆ ಅಂತ ಒಂದು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ರಿ. ಕಾಮಿಡಿ ಕಿಂಗ್ ಜಗಣ,
ಟೀಸರ್ ನೋಡಿದ್ರಲ್ಲ ಜಗಣ್ಣ, ಹೇಗನ್ನಿಸ್ತು? ಭಾಳ ನೀಟಾಗಿ ಕಂಪೋಸ್ಡ್ ಆಗಿ ಒಂದು ಒಳ್ಳೆ ಮಲಯಾಳಂ ಕಂಟೆಂಟ್ ಪಿಕ್ಚರ್ಗಳು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಥರ ಕಾಣಿಸ್ತು ನನ್ನ ಕಣ್ಣಿಗೆ. ಇದನ್ನ ಒಂದು ಥಿಯೇಟ್ರಲ್ಲಿ ನೋಡಿದ್ರೆ ಸಿಕ್ಕೋ ಮಜಾನೇ ಬೇರೆ ಅಂತ ನಾವು ಫೀಲ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಜಗಣ್ಣ. ನಿಮಗೆ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ ನೋಡ್ಬೇಕಂದ್ರೆ ನೀವು ಕೂತ್ಕೊಂಡು ವೀಕ್ಷಣೆ ಮಾಡಿ. ಓಕೆ, ಬನ್ನಿ ಹರ್ಷಪ್ರಿಯ ಅವರೇ. ಥ್ಯಾಂಕ್ ಯು. ರಾಮ್ಜಿ ಪ್ಲೀಸ್. ಜಾನು, ಒಬ್ಬರು ಜೀವನದಲ್ಲಿ ನಡೆಯೋ ಘಟನೆ ಮತ್ತೊಬ್ಬನ ಜೀವನದಲ್ಲಿ ನಡೆದ್ರೆ ಅದನ್ನ ಪ್ಯಾರಲಲ್ ಲೈಫ್ ಅಂತ ಹೇಳ್ತಾರೆ. ಸೊ ಆ ಪ್ಯಾರಲಲ್ ಲೈಫ್ ಕತೆ ಹೇಗಿರುತ್ತೆ, ಯಾವ ತರ ಇರುತ್ತೆ, ಇದನ್ನೆಲ್ಲ ಒಂದು ಆಕ್ಟ್ ಮೂಲಕ ತೋರ್ಸಕ್ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ರಾಯಲ್ ಚೆಂಗಪ್ಪ ಬುಲ್ಡೋಸರ್ಸ್ ಟೀಮ್, ಕಿಲಾಡಿ ಪ್ಲೇಯರ್ಸ್ ಚೇತನ್, ಅಭಿಜಿತ್ ಗೌಡ, ಬಸವರಾಜು ಹಾಗೂ ಜಗ ಮಗ ಜಗಪ್ಪ. ವೆಲ್ಕಮ್. ರಾಮು ಸರ್, ನಮಸ್ಕಾರ ಸರ್, ನಿಮ್ಮ ಅಭಿಮಾನಿ ಸರ್. ನಾನು ಈ ಮನೆ ಕೆಲಸದವನು, ಹೆವಿ ಕುಡುಕ ಸಾರ್. ನಾನು ಸ್ನಾನಕ್ಕೆ ಹೀಟರ್ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕ್ವಾಟ್ರ ಹಾಕ್ತೀನಿ. ನಮ್ ದುಡ್ಡಲ್ಲಿ ಎಣ್ಣೆ ಕುಡಿದ್ರೆ ನನಗೆ ಕಿಕ್ ಬರಲ್ಲ, ಕಂಡರ್ ದುಡ್ಡಲ್ಲಿ ಎಣ್ಣೆ ಹೊಡಿದ್ರೆ ಕಿಕ್ಕ. ಇಲ್ಲಿದಾರಲ್ಲ ಇವರು ನಮ್ಮ ಯಜಮಾನ್ರು, ಇವರು ನಮ್ಗಿಂತ ಹೆವಿ ಕುಡುಕರು. ಯಜಮಾನ್ರೆ ಸರ್, ರಾಮ್ಜಿ ಅವರೇ ನಮಸ್ಕಾರ. ಇರ್ಲಿ ಅಲ್ಲಿ ಕೂತ್ಕೊಂಡಲ್ಲ ಒರಿಜಿನಲ್ ನೋಡಿ. ಏನ ನಿಂದು ವೇಷ? ಅಲ್ಲಿ ನೋಡಿ ಸರ್ ಯಾರು ಬಂದಿದ್ದಾರೆ. ನಮ್ ಪ್ರೊಡ್ಯೂಸರ್ ರಾಮ್ಜಿ ಸರ್ ಕಣ. ಅವರು ಪ್ರೊಡ್ಯೂಸರ್ ಅಂತ ಎಲ್ಲರಿಗೂ ಗೊತ್ತು. ಅವ್ರೊಳಗೊಬ್ಬ ಕಲಾವಿದ ಇದ್ದಾನೆ ಅಂತ ಪ್ರೂವ್ ಮಾಡಕ್ಕೆ ನಾನು ಈ ತರ ಗೆಟಪ್ ಅಲ್ಲಿ ಬಂದಿರೋದು. ನಿನ್ ಪರ್ಫಾರ್ಮೆನ್ಸ್ ಸಾಕು, ಬರಲಿ ಹೋಗೋ. ರಾತ್ರಿ ಎಲ್ಲ ಎಣ್ಣೆ ಹೊಡೆದು ತಲೆ ತಿಮ್ಮಂತೈತಿ, ಹೋಗಿ ಟ್ಯಾಬ್ಲೆಟ್ ತರಲ್ಲ. ಬೇಡ, 2 ಪೇಕ್ ಬಿಸ್ಕಿ ತಗೋಬ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಇದು ವಿಶ್, ಇದು ಕೀ, 2 ಸೇರಿ ವಿಶ್ಕಿ. ಹೋಗಲ್ಲ, ತರ್ತೀನಿ ಬಿಡಲ್ಲ. ಯಜಮಾನ್ರೆ, ಯಾಕೆ ಇಷ್ಟೊಂದು ಕುಡಿತೀರಾ? ನಮ್ಮ ಮಾವ ಕುಡ್ದೆ ಸತ್ತೋದ್ರು. ಬಸ್ಸು ಕುಡಿದ್ರೆ ಸತ್ತೋಗ್ಬಿಡ್ತಾರ? ನಮ್ ಕುರಿಯನ್ನ ಕುಡಿತಾನೆ ಇರ್ಲಿಲ್ಲ, ನೆನ್ನೆ 2 ಪೀಸ್ ಸತ್ತೋಗ್ಬಿಟ್ಟಪ್ಪ. ಅಯ್ಯೋ ಯಜಮಾನ್ರೆ, ಹಂಗೆಲ್ಲ ಜಾಸ್ತಿ ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗಿ ಸತ್ತು ಹೋಗ್ತಾರೆ ಅಂತ ಹೇಳಿದ್ದು. ಬಸ್ಸು ಲಿವರ್ ಡ್ಯಾಮೇಜ್ ಆಗಿ ಸತ್ತೋದ್ರು ಅಂತ ಇವಾಗ ಹೇಳ್ಬೇಡ. ಲಿವರ್ ಮತ್ತೆ ಎಣ್ಣೆ ನಡುವೆ ನಡೆದ ಘೋರ ಯುದ್ಧದಲ್ಲಿ ನಮ್ಮ ಮಾವ ವೀರಮರಣವನ್ನು ಹೊಂದಿದ್ದಾರೆ ಅಂತ ಹೇಳು. ಏನ್ ಎಕ್ಸ್ಪ್ಲನೇಷನ್? ಹಿಂಗೂ ಹೇಳ್ಬೋದಾ? ಹಂಗೆ ಹೇಳೋದು ಕಣ. ಎಣ್ಣೆ ಹಾಕ. ಏನ ಮಾಡ್ತಾ ಇದೀಯಾ? ಎಣ್ಣೆ ಹಾಕೊಂಡ್ರಲ್ಲ, ಹಾಕದೆ. ನನಗೆ ಹಾಕೋ. ಅಲ್ಲ ಕಣೋ, ಇಷ್ಟು ಚೆನ್ನಾಗಿ ಎಣ್ಣೆ ಹಾಕ್ತಿಯಲ್ಲ, ಎಲ್ಲೋ ಕೆಲಸ ಮಾಡ್ತಾ ಇದ್ದೆ? ವೈನ್ ಶಾಪ್ ಅಲ್ಲಿ. ಅದಕ್ಕಿಂತ ಮುಂಚೆ ಪಕ್ಕದ ವೈನ್ ಶಾಪ್ ಅಲ್ಲಿ. ಅಲ್ಲ ಸರ್, ನೀವ್ ಯಾಕೆ ಇಷ್ಟೊಂದು ಕುಡಿತಿದ್ದೀರಿ? ಬಸ್ಸು, ನಾನು ಹೆಂಗ್ ಕುಡಿಯಕ್ ಶುರು ಮಾಡಿದೆ ಗೊತ್ತೇನೋ? ಗೊತ್ತು ಸರ್. ಹೆಂಗೆ? ಗ್ಲಾಸ್ ಅಲ್ಲಿ ಹಾಕೊಂಡು. ಯಾವನ್ ಮಾಡ್ತಾನೆ ನಿನ್ ಟೀಮಲ್ಲಿ? ಒಂದೊಂದು 9 ಸೇರಿಸ್ಕೊಂಡು ಹೊಡಿತಾನೆ. ನೀವು ಯಾಕೆ ಕುಡಿತೀರ ಅಂತ ಹೇಳಿ ಫಸ್ಟ್. ಬಸ್ಸು, ಇವತ್ತು ನಂದು ವೆಡ್ಡಿಂಗ್ ಆನಿವರ್ಸರಿ ಕಣೋ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಮತ್ತಿದೆ ಖುಷಿಗೆ ಬಾಯ್ಲಿ. ಅಲ್ಲ, ಇಲ್ಲಿ ಕೂತ್ಕೋ ಬಾ, ಹೇಳ್ತೀನಿ. ಬಸ್ಸು, ಇವತ್ತೇ ನನ್ನ ಹೆಂಡತಿ ಓಡೋಗ್ಬಿಟ್ಲು ಕಣೋ. ಫಸ್ಟ್ ಪ್ರೈಸ್ ಬಂತ, ಸೆಕೆಂಡ್ ಪ್ರೈಸ್ ಬಂತ? ನಮ್ಮ ಮನೆ ಕೆಲಸದವನ ಜೊತೆ ಓಡೋಗ್ಬಿಟ್ಲು ಕಣ. ಓ, ಜಸ್ಟ್ ಮಿಸ್. ಯಾಕೆ? ಅವನ್ಕಿಂತ ಮುಂಚೆ ನಾನ್ ಕೆಲ್ಸಕ್ಕೆ ಸೇರಿದ್ರೆ ಏನ್ ಮಾಡ್ತಾ ಇದ್ದೆ? ನಂದಲ್ಲ. ಅದಲ್ಲ ಕಣ.
ಹೊಲಿಗೆ ಹೂ ವಾಸನೆ ಬರ್ತಾ ಇದೆ, ಎಲ್ಲಿ ಅಂತ ಕೇಳಿದೆ. ಓ ಸರ್, ಪಕ್ಕದ ಮನೆಯಲ್ಲಿ ಹೊಸದಾಗಿ ಮದುವೆ ಆಗಿರೋರು ಬರ್ತಾ ಇದ್ದಾರೆ. ಹೌದಾ? ಸಂಜೆ ಬರುವ ಚಿತ್ರಮಂಜರಿ ನಾವು ಕೂಡಿ ನೋಡುವ ಒಂದ್ ನಿಮಿಷ. ಸರ್, ಇದು ಹೆಜ್ಜಾರು ಸಿನಿಮಾ ಸಾಕ್ತಾನೆ? ಹೌದು ಸರ್. ಸಕ್ಕತ್ತಾಗಿದೆ, ಆಡಿ ಸರ್, ಆಡಿ. ಒಂದ್ ನಿಮಿಷ. ಇದು ಪ್ರೊಡ್ಯೂಸರ್ ಬಂದು ರಾಮ್ಜಿ ಅವ್ರು ತಾನೆ? ಹೌದು. ಸಕ್ಕತ್ತಾಗಿದೆ, ಆಡಿ ಸರ್. ಒಂದ್ ನಿಮಿಷ. ಇದು ಕನ್ನಡ ಸಾಂಗ್ ತಾನೆ? ಈ ಸಾಂಗ್ ಡ್ಯಾನ್ಸ್ ಮಾಡಕ್ ಬಿಡ್ತೀರಾ? ಮಾಡಿ. ಜಾಹೀರಾತು ವೇಳೆ ತಿಳಿಸಿಕೋ ಸಂಬರಿ, ನಿನ್ನ ಪಟ್ಟು ತಿರುಗುತ್ತೇನೆ ನಾನು ಕೂಸುಂಬರಿ. ಎಲ್ರಿಗೂ ನಮಸ್ಕಾರ. ನಾನು ಹೇಳಿದ್ ನಿಮಗಲ್ಲ, ಅವ್ರಿಗೆ. ನಾನು ನಿನಗೆ ಯಾಕೆ ಹೇಳೋಣ, ಅವ್ರಿಗೆ ಹೇಳಿ. ಇವತ್ತಿಗೆ ನಮ್ಗೆ ಮದುವೆ ಆಗಿ 1 ವರ್ಷ ಆಯ್ತು. ನಮಗ್ ಗೊತ್ತಿದೆ. ಹೆಂಗೆ? 3 ದಿವಸದ ಸ್ಕ್ರಿಪ್ಟ್ ಓದ್ತಾನೆ ಇದೀವಲ್ಲ. ಮಾತಾಡಕ್ ಬಿಡ್ತೀರಾ? ಮಾತಾಡ್ ಹೋಗಲಿ. ಇದೇ ಖುಷಿ. ನಿನ್ಗೇನ್ ಬೇಕು ಕೇಳು. ರಾಮ್ಜಿ ಅವ್ರು ಸಿನಿಮಾ ಮಾಡಿರೋದು, ಟಿಕೆಟ್ ಕೊಡಿಸ್ರಿ. ಏನ್ ಟೆನ್ಷನ್ ಮಾಡಬೇಡ. ಫಸ್ಟ್ ಡೇ ಫಸ್ಟ್ ಶೋ ಕಾರ್ನರ್ ಸೀಟ್ ಬುಕ್ ಮಾಡ್ತೀನಿ. ಚಿ ಕಳ್ಳ, ಚಿ ಪೊಲೀಸ್, ಚಿ ಡಾಕ್ಟ್ರು, ಚಿ ಜಾರ್ಜು, ಚಿ ನರ್ಸು. ಟೀ ಮಾಡ್ಕೊಂಬರಿ. ಸರ್ ನಮಸ್ಕಾರ. ಅವ್ರಿಗೆಲ್ಲ ನಿನಗೇನೆ ಕಾಣಲ್ಲ. ಏನಾಯ್ತೆ? ಬಸ್ಸು, ಅವ್ರ ಮನೇಲಿ ಏನೋ ಸೌಂಡ್ ಆಯ್ತು, ನೋಡ್ಕೊಬರ ಹೋಗಿ. ಏನಾಯ್ತು? ಕಾಫಿ ಹಾಕೊಂಡ್ಬಿಟ್ಟೆ ಕೈ ಮೇಲೆ. ಕಪ್ಪಲ್ಲಿ ಹಾಕೋದ್ಬಿಟ್ಟು ಕೈ ಮೇಲೆ ಯಾಕೆ ಹಾಕೊಂಡೆ? ಏನಾಯ್ತು ಸರ್? ಇವತ್ತು ನಮ್ದು ಮದುವೆ ದಿನ, ಅದಕ್ಕೆ ಈ ತರ ಸೌಂಡ್. ನೀವ್ಯಾಕ್ರಿ ಬಂದ್ರಿ? ಅಲ್ಲ, ಏನಾಯ್ತು ಅಂತ ನೋಡಕ್ ಬಂದೆ. ಟೀ ಚಲ್ಕೊಂಡ್ಲು. ಇಲ್ಲೇ ಇದ್ದೀನಿ, ಹೇಳ. ಅವರು ಕೈ ಮೇಲೆ ಚಲ್ಕೊಂಡ್ಬಿಟ್ರು, ಟೀ ಚಲ್ಕೊಂಡ್ಬಿಟ್ರು. ಆನಿವರ್ಸರಿ ದಿನನೇ ಕೈ ಮೇಲೆ ಟೀ ಚಲ್ಕೊಂಡ್ಬಿಟ್ಲು. ಸೊ ನನ್ನ ಆನಿವರ್ಸರಿ ದಿನಾನು ನನ್ನ ಹೆಂಡತಿ ಕೈ ಮೇಲೆ ಟೀ ಚಲ್ಕೊಂಡಿದ್ಲು. ಸೇಮ್ ಟು ಸೇಮ್ ನನ್ನ ಲೈಫಲ್ಲಿ ಏನಾಗ್ತಾ ಇದೆ, ಅವ್ನ ಲೈಫಲ್ಲೂ ಅದೇ ಆಗ್ತಾ ಇದೆ. ಇದನ್ನೇ ಹೆಜ್ಜಾರು ಅಂತ ಕರೆಯೋದು. ಗೊತ್ತಾಯ್ತು ಬಿಡಿ ಸರ್. ಏನಂತ? ಹೆಜ್ಜೆ ಇಟ್ಟು ಜಾರ್ ಬೀಳೋದು. ಹೆಜ್ಜೆ ಹಾಕ್ಬಿಟ್ಟು ಜಾರದಲ್ಲ ಕಣ. ಪ್ಯಾರಲಲ್ ಲೈಫ್. ನನ್ನ ಲೈಫಲ್ಲಿ ಏನಾಗುತ್ತೋ ಅವ್ನ ಲೈಫಲ್ಲೂ ಅದೇ ಆಗುತ್ತೆ. ಇರಿ, ಆಯಿಂಟ್ಮೆಂಟ್ ತಗೊಂಡ್ಬರ್ತೀನಿ. ಬಸ್ಸು ಮತ್ತೆ ಸೌಂಡ್ ಆಯ್ತು ನೋಡ. ಏನಾಯ್ತು ಸರ್? ಕಾಲ್ ಜಾರಿ ಬಿದ್ಬಿಟ್ಲು. ಗೊತ್ತಾಯ್ತು, ಅವ್ನ ಹೆಂಡತಿ ಕಾಲ್ ಜಾರಿ ಬಿದ್ಬಿಟ್ಲು ತಾನೆ? ಹೌದು. ಇದನ್ನೇ ಕಣೋ ಹೆಜ್ಜಾರು ಅನ್ನೋದು. ನನ್ನ ಲೈಫಲ್ಲಿ ಏನಾಗ್ತಾ ಇದೆಯೋ ಅವ್ನ ಲೈಫಲ್ಲೂ ಅದೇ ಆಗ್ತಾ ಇದೆ. 1 ನಿಮಿಷ ಸರ್. ಆಯಿಂಟ್ಮೆಂಟ್ ಬೇಕು ತಾನೆ? ಹೌದು ಸರ್. ನೀನ್ ಹೆಂಡತಿ ಟೀ ಚಲ್ಕೊಬಿಟ್ಲು ತಾನೆ? ಹೌದು ಸರ್. ಇವತ್ತು ನಿಮ್ದು ಆನಿವರ್ಸರಿ ತಾನೆ? ಹೌದು. ನಿಮ್ಮನೆ ಕೆಲಸವನ್ನ ಹೇಳಿದ್ನಾ? ಇಲ್ಲ ರೀ, ಇದನ್ನ ಪ್ಯಾರಲಲ್ ಲೈಫ್ ಅಂತಾರೆ. ನನ್ನ ಲೈಫಲ್ಲಿ ಏನಾಗ್ತಾ ಇದೆಯೋ ನಿನ್ ಲೈಫಲ್ಲೂ ಅದೇ ಆಗ್ತಾ ಇದೆ. ಹುಚ್ಚರ ತರ ಮಾತಾಡ್ಬೇಡಿ. ಇದನ್ನ ಯಾರು ನಂಬಲ್ಲ. ಯಾರು ನಂಬಲ್ವಾ? ಬಸ್ಸು ಇವಾಗ ನೋಡಿ, ಇವ್ ನಡ್ಕ ಹೋಯ್ತಿದಂಗೆ ಜಾರ್ ಬೀಳ್ತಾನೆ. ನಾನ್ ಯಾವಾಗ ಜಾರ್ ಬೀಳಕ್ಕೆ? ನಾನು ಹೇಳಿಲ್ವಾ, ಇದನ್ನೇ ಪ್ಯಾರಲಲ್ ಲೈಫ್ ಅನ್ನೋದು. 100% ನನ್ನ ಹೆಂಡತಿ ಹೆಂಗ್ ಓಡೋದ್ಲು, ಇವನ್ ಹೆಂಡತಿ. ಯಾರಿಗೆ ಓಡೋಗೋದು? ನನ್ನ ಹೆಂಡತಿ ನಿಮ್ಮ ಹೆಂಡತಿ ತರ ಅಲ್ಲ. ಏನು ಆಗಿರಲ್ಲ, ಹೋಗ್ ನೋಡು. ನೀನ್ ಹೆಂಡತಿ ಮೇಲೆ ಅಲ್ಲಿ ಬಿದ್ದಿರುತ್ತೆ. ಅಲ್ಲಿನೂ ಇಲ್ಲ, ಬಲ್ಲಿನೂ ಇಲ್ಲ. ಏನಾಯ್ತೆ? ಇನ್ನೂ ನಂಬಿಕೆ ಬತ್ತಲ್ವ? ಬರ್ತಾ ಇಲ್ಲ. ನೋಡ, ನಿಂದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್. ನಂದು ಲವ್ ಮ್ಯಾರೇಜ್. ನೀನ್ ಹೆಂಡತಿನ ಫಸ್ಟ್ ಟೈಮ್ ಎಲ್ಲಿ ಮೀಟ್ ಮಾಡಿದೆ? ಮಂತ್ರಿ ಮಾಲ್ ಅಲ್ಲಿ, ಪಾರ್ಕಿಂಗ್ ಲಾಟ್ ಅಲ್ಲಿ ತಾನೆ? ಹೌದು. ಸಿನಿಮಾ ನೋಡಕ್ ಹೋಗಿದ್ರಿ? ಕರೆಕ್ಟ್. 2 ಟಿಕೆಟ್ ಬೇಕಾಗಿತ್ತು. ಅದ್ರ ಕಿತ್ತೋದ್ ನನ್ ಮಗ 3 ಟಿಕೆಟ್ ತಗೊಂಡೆ. ನಿನ್ ಹೆಂಡತಿ ಬಿಟ್ಬಿಟ್ಟು ಇನ್ನೊಬ್ಬಳ ಜೊತೆ. ನಿನ್ ಹೆಂಡತಿನ ಕ್ಯಾಬಲ್ಲಿ ಕಳ್ಸ್ಬಿಟ್ಟು ನಂಗೆ ಗಾಣಿಲ್ ಕರ್ಕೊಂಡು. ನಂದು ನಿಂದು ಒಂದೇ ಬುದ್ಧಿ. ಯಾವ ಬುದ್ಧಿ? ನಾಯಿ ಬುದ್ಧಿ. ನಮ್ದು ನಿಮ್ದು ಸೇಮ್. ಏನು? ಚಂಡರು. ಸರ್ ಹೇಳಿ ಸರ್, ಮುಂದೆ ಏನಾಗುತ್ತೆ ಹೇಳಿ ಸರ್. ಈಗ ನಿನ್ನ ಹೆಂಡತಿ ರೊಮ್ಯಾಂಟಿಕ್ ಆಗಿ ಅಕುಲ್ ಅವ್ರನ್ನ ನೋಡ್ತಾ ಇರ್ತಾಳೆ, ನೋಡು. ನೋಡ್ತಾ ಇದ್ದಾಳೆ ಸರ್. ಈಗ ಅಕುಲ್ ಅವರು ನಿನ್ನ ಹೆಂಡತಿನ ರೊಮ್ಯಾಂಟಿಕ್ ಆಗಿ ನೋಡ್ತಾ ಇರ್ತಾರೆ, ನೋಡು. ಹೌದು ಸರ್, ನೋಡ್ತಾ ಇದ್ದಾರೆ. ಅವ್ರೇನ್ ಸುಮ್ನೆ ಬಿಟ್ಬಿಡ್ತಾರ? ನೋಡ್ತಾ ನೋಡ್ತಾ ಹಂಗೆ ಎದ್ದು ಬರ್ತಾರ, ನೋಡು. ಕಳ್ಳನ್ ತರ ನೋಡ್ಕೊಂಡು. ಬರ್ತಾ ಇದ್ದಾರೆ ಸರ್. ಬರ್ತಾ ಇದಾರಲ್ಲ? ಆ ಕಡೆ ಈ ಕಡೆ ನೋಡ್ತಾರೆ, ಓಡ್ ಬರ್ತಾರೆ. ಈಗ ಹೆಂಡತಿ ಕರ್ಕೊಂಡು ಒಳಿಕೆ ಉಂಟಾಯ್ತಾರ, ನೋಡು. ಏನ್ ಸರ್ ಮಾತಾಡ್ತಿದ್ದೀರಾ? ನನ್ನೇನೋ ಕೇಳ್ತೀಯ? ನೋಡ. ಹೌದು ಸರ್, ಒಳಗೆ ಹೋಗಿ ಬಾಗ್ಲ ಹಾಕೊಂಡ್ಬಿಟ್ರು. ಎಲ್ಲಿಗೆ ಮುಗೀತು? ನೋಡಲ್ಲಿ.
ನನ್ನ ಹೆಂಡತಿ ಜೊತೆ ಅಕುಲ್ ಸರ್ ಡಾನ್ಸ್ ಮಾಡ್ತಾ ಇದ್ದಾರೆ ಸರ್. ನೀ ನೋಡ್ದ ಅವ್ರು ಬಂದಿದ್ರ? ಹೌದು. ಅಲ್ಲಿ ನೋಡ್ದ? ಹೌದು. ಈಗ ಹೋಗಿ ನೋಡು. ಇಲ್ಲ ಸರ್, ನೀನ್ ಹಿಂಗೆ ಹೆಂಗ್ ಬೇಕಂಗ್ ಇಮ್ಯಾಜಿನೇಷನ್ ಮಾಡ್ಕೊಬಿಟ್ರೆ ಹೆಂಗ? ಅಕುಲ್ ಅವ್ರು ಅಲ್ಲೇ ಕೂತಿಲ್ವೇನೋ? ಏನಾಯ್ತು? ನಾನು ಇಲ್ಲೇ ಕೂತಿದ್ನಲ್ಲಪ್ಪ. ನೀವ್ ಬಂದಿಲ್ವಾ? ಭ್ರಮೆ ಭ್ರಮೆ ಅನ್ಸಾಯ್ತು. ಈಗ ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಅದ್ರ ನಂಗೆ ನೋಡಕ್ಕಾಯ್ತಲ್ಲ. ಅಯ್ಯೋ ಸರ್, ಹೇಳಿ ಸರ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಈಗ ಕರೆಂಟ್ ಹೋಗುತ್ತೆ. ಹೋಯ್ತು ಸರ್. ಹೋಯ್ತಾ? ಹೋಯ್ತು. ಈಗ ಕರೆಂಟ್ ಬರುತ್ತೆ ನೋಡು. ಕರೆಂಟ್ ಬಂತು ಸರ್. ಈಗ ನೀನ್ ಹೆಂಡತಿ ಕೆಲಸದ ಜೊತೆ ಓಡೋಗ್ಬಿಟ್ಟವಳೆ. ಓದಿದ ನನ್ ಮಗ ನಮ್ಮ ಮನೇಲಿ ಕೆಲಸದವನೇ ಇಲ್ಲ. ಆದ್ರೆ ನಮ್ಮ ಮನೇಲಿ ಅವನಲ್ಲ. ಅಂದ್ರೆ ನನ್ನ ಹೆಂಡತಿ ನಿಮ್ ಕೆಲಸದವನ ಜೊತೆ ಸರ್, ಇದನ್ನ ಮೊದ್ಲೇ ಹೇಳಿದ್ರೆ ನನ್ನ ಹೆಂಡತಿನ ಕಾಪಾಡ್ಕೊಳ್ತಾ ಇದ್ದಲ್ಲ ಸರ್. ಯಾಕೆ ನನ್ನ ಹೆಂಡತಿ ಓಡಬೇಕಾದ್ರೆ ನೀನ್ ಬಂದು ಕಾಪಾಡಿದ? ಓಡಾಗ್ಲಿ, ಹೋಗಲೇ. ಫ್ರೀ ಕಾಫಿ. ಓ ಥ್ಯಾಂಕ್ ಯು. ಅದು ಯಾರು? ಅವಳು ನನ್ನ ಹೆಂಡತಿ. ನಿಮ್ಮ ಹೆಂಡತಿ ಓಡೋದವ್ರು ಬಂದ್ರು. ನನ್ನ ಹೆಂಡತಿ ಬರ್ತಾರಲ್ಲ. ಅಲ್ಲ, ನನ್ನ ಹೆಂಡತಿ ಓಡೋಗೋಳದ್ ನಾ ಯಾವಾಗ ಹೇಳ್ದೆ ಸರ್? ಈಗ ತಾನೇ ಹೇಳಿದ್ರಲ್ಲ ಸರ್, ಪ್ಯಾರಲಲ್ ಲೈಫು. ನನ್ನ ಹೆಂಡತಿ ಓಡೋದಂಗೆ ನಿನ್ನ ಹೆಂಡತಿ ಓಡ್ತಾಳೆ ಅಂತ ಹೇಳಿದ್ರಲ್ಲ ಸರ್. ನೀನು ಹೆಜ್ಜಾರು ಸಿನಿಮಾ ನೋಡಿಲ್ವಾ? ಆ ಸಿನಿಮಾದಲ್ಲಿ ಸ್ಟೋರಿನೇ ಹಿಂಗೆ ಕಣೋ. ಅವ್ನ ಲೈಫಲ್ಲಿ ನಡೆಯೋದು ಇವ್ನ ಲೈಫಲ್ಲಿ ನಡೀತದೆ, ಇವ್ನ ಲೈಫಲ್ಲಿ ನಡೆಯೋದು ಅವ್ನ ಲೈಫಲ್ಲಿ ನಡೀತದೆ ಅಂತ ನಾನು ಬಸ್ಸುಗೆ ಸ್ಟೋರಿ ಹೇಳ್ತಾ ಇದ್ದೆ. ಅಷ್ಟ್ರಲ್ಲಿ ನಿನ್ನ ಹೆಂಡತಿ ನಮ್ಮ ಬಸ್ಸು ಜೊತೆ ಕನೆಕ್ಟ್ ಆಗಿ ಓಡೋಗ್ಬಿಟ್ರೆ ನಾನೇನು ಮಾಡ್ಲಿ? ಚೆನ್ನಾಗಿರೋ ಸಂಸಾರನ ಹಾಳು ಮಾಡ್ಬಿಟ್ಟಲ್ಲೋ. ಸರ್ ನಮಸ್ಕಾರ. ನಮಸ್ಕಾರ. ಓಡೋಗ್ಬಿಟ್ನ ರಾಮ್ಜಿ ಸರ್, ಏನ್ ಕತೆ ಮಾಡಿದ್ರೆ ಸರ್. ನಿಮ್ ಫಿಲ್ಮ್ 100 ಡೇಸ್ ಓಡ್ಲಿ, ನನ್ಗೂ ಒಂದು ಟಿಕೆಟ್ ಕೊಡಿ ಸರ್. ಬನ್ನಿ ಸರ್, ಪ್ಲೀಸ್ ಸರ್, ಬನ್ನಿ ಸರ್. ಎಂತ ಆಕ್ಟ್ ಬರ್ಲಿ, ಜೋರ್ ಚಪ್ಪಾಳೆ. ದಿಸ್ ಆಕ್ಟ್ ಇಸ್ ಸ್ಪೆಷಲಿ ಡೆಡಿಕೇಟೆಡ್ ಟು ನಮ್ಮ ರಾಮ್ಜಿ ಹಾಗೂ ಹೆಜ್ಜಾರು ತಂಡ. ನಿಮ್ಮ ಒಂದು ಚಿತ್ರದ ಒಂದು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಇಡೀ ಆಕ್ಟ್ ಪ್ರೆಸೆಂಟ್ ಮಾಡಿದ್ರೆ ವೇದಿಕೆ ಮೇಲೆ. ಬ್ರಿಲಿಯಂಟ್ ಗೈಸ್, ಜೋರ್ ಚಪ್ಪಾಳೆ ಬರಲೇಬೇಕು. ಫಸ್ಟ್ ನಮ್ಮ ರಾಮ್ಜಿ ಹತ್ರ ಮಾತಾಡ್ತೀನಿ. ಪ್ರೊಡ್ಯೂಸರೇ, ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡಿದ್ದಾರೆ ಒಂದು ಸೆಗ್ಮೆಂಟ್ ಅಲ್ಲಿ. ಸೂಪರ್. ಜಗಪ್ಪ ಆಲ್ವೇಸ್ ಎನರ್ಜಿಟಿಕ್ ಸ್ಟಾರು ಅಂಡ್ ಟೀಮ್ ಪ್ರತಿಯೊಬ್ಬರು ಸೂಪರ್. ಟೈಮಿಂಗು, ಎನರ್ಜಿ, ಹೊಟ್ಟೆ ಉಣ್ಣಾಗೋಯ್ತು. ಸೂಪರ್. ಸ್ಕ್ರಿಪ್ಟುಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅದಕ್ಕೆ ಅಂತ ಡೆಡಿಕೇಟ್ ಮಾಡಿ ಕೂತು ಕಂಟೆಂಟನ್ನು ಅದರೊಳಗೆ ಇನ್ವಾಲ್ವ್ ಮಾಡಿ ಬರೆದು ನಮಗೋಸ್ಕರ ಪ್ರೆಸೆಂಟ್ ಮಾಡಿದ್ದಕ್ಕೆ ಸ್ಕ್ರಿಪ್ಟ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಜಗಪ್ಪ ಆ್ಯಂಡ್ ಟೀಮ್ ಥ್ಯಾಂಕ್ ಯು ಸೋ ಮಚ್. ಪಂಚು ಅಷ್ಟು ಒಂದು 5-6 ಪಂಚ್ ಸಿಕ್ಕೋದೇ ಕಷ್ಟ ಒಂದು ಸ್ಕ್ರಿಪ್ಟಲ್ಲಿ. ಎಲ್ಲ ಪಂಚ್ನೂ ಕರೆಕ್ಟಾಗಿ ಪಂಚ್ ಮಾಡಿದ್ದೀರಾ. ಥ್ಯಾಂಕ್ ಯು. ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿ. ಫ್ಯಾಂಟಾಸ್ಟಿಕ್. ಈಗ ನಮ್ಮ ಭಗತ್ ಹಾಗೂ ಜಾನು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಶುಕ್ರವಾರ ಸಂಜೆ ಬರುವ ಚಿತ್ರಮಂಜರಿ, ನಾವು ಕೂಡಿ ನೋಡುವ ಬಾರೆ ರತ್ನ ಮಂಜರಿ. ಸೊ ಜಾನು ಅಂಡ್ ಭಗತ್ ಹೇಳಿ, ಈ ಬ್ಯೂಟಿಫುಲ್ ಹೆಜ್ಜಾರು ಸ್ಪೂಫ್ ಹೇಗಿತ್ತು? ಎಲ್ರ ಪರ್ಫಾರ್ಮೆನ್ಸ್ ಯುನೀಕ್ ಆಗಿತ್ತು, ಚೆನ್ನಾಗಿತ್ತು. ನಿಮ್ ಪ್ಯಾರಲಲ್ ಲೈಫ್ ಸ್ಟೋರಿನೂ ಸಕ್ಕತ್ತಾಗಿತ್ತು, ಬಟ್ ನಮ್ ಸ್ಟೋರಿ ಹಂಗಿಲ್ಲ. ವೆರಿ ಗುಡ್. ಅಂಡ್ ಭಗತ್ ನೀವು ಹೇಳಿ. ನಾನು ಸಿಕ್ಕಾಪಟ್ಟೆ ಮಜಾ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಕೇಳೋಣ. ಮಾಸ್ಟರ್ ಆನಂದ. ಫಸ್ಟು ರಾಮ್ಜಿ ಸರ್ಗೆ ಮತ್ತು ಹರ್ಷಪ್ರಿಯ ಅವ್ರಿಗೆ ವೆಲ್ಕಮ್. ಒಂದು ಜೋರಾದ ಚಪ್ಪಾಳೆ ಬರಲಿ ಅವ್ರಿಗೆ. ಆ್ಯಂಡ್ ಹೀರೋ ಹೀರೋಯಿನ್ ಇಬ್ಬರು ಕಪಲ್ ಪೇರ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ವೆರಿ ಇಂಟ್ರೆಸ್ಟಿಂಗ್ ಅಣ್ಣ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಒಳ್ಳೆ ಕಥಾ ಹಂದರ, ಅಂದರೆ ಏನು ನಮ್ಮನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಅಂಶ ಏನಿದೆ ಅದನ್ನು ನೀವು ಇದರಲ್ಲಿ ಹೆಜ್ಜಾರಲ್ಲಿ ಹೇಳಕ್ಕೆ ಹೊರಟಿದ್ದೀರಾ ಅನ್ನೋ ಒಂದು ಕುತೂಹಲ ಮೂಡಿಸಿದ್ದೀರಾ. ಫಸ್ಟ್ ಆಫ್ ಆಲ್ ಅದಕ್ಕೆ ನಿಮಗೆ ಥ್ಯಾಂಕ್ಸ್. ಮತ್ತು ಕ್ರಿಯೇಟಿವಿಟಿ ಎಷ್ಟೇ ಇದ್ರೂ ಅದಕ್ಕೆ ಹೆಗಲು ಕೊಡಬೇಕಾಗಿರೋದು ನಿರ್ಮಾಪಕರು. ಆ ಕ್ರಿಯೇಟಿವಿಟಿ ಅಷ್ಟೇ ಚೆನ್ನಾಗಿ ಆಚೆ ಬರಬೇಕು ಅಂದರೆ ಅವರೆಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ. ಕಾಂಪ್ರಮೈಸ್ ಆಗಿಬಿಟ್ರೆ ಔಟ್ಪುಟ್ ಬರಲ್ಲ. ಬಟ್ ಅದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಸೊ ರಾಮ್ಜಿ ಸರ್, ನಿಮಗೆ ಹ್ಯಾಟ್ಸ್ ಆಫ್. ಮಗ, ನನಗೆ ಈ ಕಮಿಂಗ್ ಟು ಈ ಹೆಜ್ಜಾರು ನಿಮ್ಮೆಲ್ಲ ಇಡೀ ಟೀಮ್ಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ರಿ ಕಣೋ. ನೀನು ತುಂಬ ಚೆನ್ನಾಗಿ ಮಾಡಿದೆ. ಮತ್ತೆ ನಿಮ್ಮ ಹೊಗಳೋದರ ಆಗುತ್ತೆ. ಸೊ ಫ್ಯಾಂಟಾಸ್ಟಿಕ್, ಫ್ಯಾಬ್ಯುಲಸ್. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಶ್ವೇತು, ಈಗ ನೀವು ಹೇಳಿ ಶ್ವೇತು. ರಾಮ್ಜಿ ಅವ್ರು ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಬಿಕಾಸ್ ಇವ್ರು ಯಾರನ್ನಾರ ಇಮಿಟೇಟ್ ಮಾಡ್ತಾ ಇದ್ದಾರೆ ಅನ್ಕೊಂಡ್ರೆ ಆಮೇಲೆ ಗೊತ್ತಾಯ್ತು ಇಲ್ಲಿಂದ ರಿಯಾಕ್ಷನ್ ಬರ್ತಿದ್ದಾಗ. ಬಟ್ ಅದೇನು ಝಲಕ್ ಬಂತು ಬಸ್ಸು. ತುಂಬ ಅದ್ಭುತವಾಗಿ ಮಾಡಿದ್ರಿ ಬಸ್ಸು ನೀವು. ಯಾಕಂದ್ರೆ ಅವ್ರನ್ನ ನಾವು ತೆರೆ ಹಿಂದೆ ನೋಡ್ತೀವಿ. ಅಂದ್ರೆ ತೆರೆ ಹಿಂದೆ ತುಂಬಾ ಜನಕ್ಕೆ ಗೊತ್ತಿರಲ್ಲ ತೆರೆ ಹಿಂದೆ ಏನು ಎತ್ತ ಅಂತ. ತೆರೆ ಮುಂದೆ ಇರೋರ್ನ ನೀವು ಇಮಿಟೇಟ್ ಮಾಡೋದು ಈಸಿ, ಆದ್ರೆ ತೆರೆ ಹಿಂದೆ ಒಬ್ಬರನ್ನ ಅವ್ರ ಕ್ಯಾರೆಕ್ಟರ್ನ ರಿಜಿಸ್ಟರ್ ಮಾಡೋದಿದೆಯಲ್ಲ ಬಸ್ಸು ಅವರೇ, ಇದು ತುಂಬಾ ಕಷ್ಟದ ಕೆಲಸ. ಅದನ್ನ ನೀವು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ನಿಮ್ಗೋಸ್ಕರ ಹಾಗೂ ಹೆಜ್ಜಾರು ಚಿತ್ರತಂಡಕ್ಕೋಸ್ಕರ
ಓಕೆ, ಈಗ ನಮ್ಮ ಗಾಡ್ ಫಾದರ್ ಜಗಣ್ಣ, ನೀವೇ ಹೇಳಿ ಹೇಗಿತ್ತು ಈ ಸ್ಕಿಟ್ಟು ಹೆಜ್ಜಾರು? ಒಂದು ರೀತಿ ಹೆಂಗೆ ತಾಯಿ ಪ್ರೇಮ ಅಂತ ಇರುತ್ತೆ, ಹಾಗೆ ಜಿ ಟಿ ವಿ ನಿಮಗೆ ತಾಯಿ ಇದ್ದಂಗೆ. ಆ ತಾಯಿ ಪ್ರೇಮನ ಹೆಂಗೆ ತೋರಿಸ್ಬೇಕೋ ಅದನ್ನು ಅವರು ಇಲ್ಲಿ ನಿಮಗೆ ವಿಶೇಷವಾಗಿ ಒಂದು ಆ್ಯಕ್ಟ್ ಮುಖಾಂತರ ನಿಮ್ಮ ಒಂದು ಹೆಜ್ಜಾರು ಚಿತ್ರ ಅದಕ್ಕೆ ಒಂದು ಕಾಂಪ್ಲಿಮೆಂಟ್ಸ್ ಕೊಡೋ ಥರ. ಸಿ ದಟ್ ಈಸ್ ದಿ ಬ್ಯೂಟಿ. ನಂಬರ್ 2, ನಾನು ವೈಯಕ್ತಿಕವಾಗಿ ನನ್ನ ಹೃದಯದಿಂದ ಹಾರೈಸ್ತೀನಿ, ಈ ಚಿತ್ರ ನಿಮ್ಮ ಬದುಕಲ್ಲಿ ಒಂದು ಭಾಗ್ಯದ ಬಾಗಿಲು ತೆಗಿಲಿ ಅಂತ ನಾನು ಶುಭ. ಸೋ ಸ್ವೀಟ್ ಜಗಣ್ಣ, ಥ್ಯಾಂಕ್ ಯು ಸೋ ಮಚ್. ಈಗ ನಿರ್ದೇಶಕರು ಹರ್ಷಪ್ರಿಯ ಅವರೇ ಬನ್ನಿ. ಹರ್ಷಪ್ರಿಯ ಅವರೇ, ನಾವು ವೀಕ್ಷಕರಿಗೆ ಕನ್ವೆ ಆಗೋ ತರ ಈ ಸಕ್ಸಸ್ಫುಲ್ ಚಿತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸಿನಿಮಾದಲ್ಲಿ ನಾವು ನಂಬಿದ್ದು ಕಾನ್ಸೆಪ್ಟ್ ಕಂಟೆಂಟ್ ಮಾತ್ರ, ಜನಕ್ಕೂ ಅದು ಇಷ್ಟ ಆಗಿದೆ. ಅಂದರೆ ಭಗತ್ ಒಬ್ಬನೇ ಅಲ್ಲ ಈ ಸಿನಿಮಾಗೆ ಹೀರೋ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಮತ್ತೊಬ್ಬರು ಹೀರೋ. ಅದು ಪ್ಯಾರಲಲ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಇಬ್ಬರದು ವೆಯ್ಟೇಜ್ ಅಷ್ಟೇ ಇರುತ್ತೆ ಸ್ಕ್ರೀನ್ ಪ್ರೆಸೆನ್ಸಲ್ಲಿ. ಅವರು ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಹೇಳ್ತಾರೆ ಅವ್ರು ಚಿಕ್ಕ ಪಾತ್ರ ಮಾಡಿದ್ರು ತುಂಬ ಚೆನ್ನಾಗಿ ಅದನ್ನು ತೂಗಿಸಿರ್ತಾರೆ ಅಂತ. ಅಂಥವ್ರಿಗೆ ಇಡೀ ಸಿನಿಮಾ ಕೆಲಸ ಮಾಡೋದಕ್ಕೆ ಅವಕಾಶ ಇದ್ದಾಗ ಅವ್ರು ಅದನ್ನು ಹೇಗೆ ಬಳಸ್ಕೊಂಡಿರೋಕ್ಕೆ ಸಾಧ್ಯ ಇದೆಯೋ, ಎಲ್ಲ ಆಯಾಮಗಳನ್ನು ಹೇಗೆ ತೋರ್ಸೋಕ್ಕೆ ಸಾಧ್ಯ ಇದೆಯೋ ಅಷ್ಟು ಶ್ರಮವನ್ನು ಹಾಕಿದ್ದಾರೆ. ಅಷ್ಟೇ ಒಳ್ಳೆ ರಿಸಲ್ಟ್ ಬಂದಿದೆ, ಎಲ್ಲರೂ ಅದನ್ನು ಮೆಚ್ಕೊಂಡಿದ್ದಾರೆ. ನನಗೂ ಖುಷಿ ಇದೆ. ಅಂತ ಒಬ್ಬ ಅದ್ಭುತವಾದ ನಟನನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ ಆಯಿತು ನನ್ನ ಕ್ಯಾಮ್ರಾದಲ್ಲಿ ಅಥವಾ ನನ್ನ ಡೈರೆಕ್ಷನಲ್ಲಿ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಹರ್ಷಪ್ರಿಯ ಅವರೇ. ನಿರ್ಮಾಪಕರು ರಾಮ್ಜಿ ಡಾರ್ಲಿಂಗ್, ಈ ಒಂದು ಸಕ್ಸಸ್ ಬಗ್ಗೆ ನಿಮ್ಮ ಮಾತು. ಯಾರ್ಯಾರು ಸಿನಿಮಾ ನೋಡಿಲ್ವೋ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ನಿಮಗೆ 100% ಪೈಸಾ ವಸೂಲ್. ಸ್ವಲ್ಪ ಒಂದು ಕಾಂಪ್ಲೆಕ್ಸ್ ಸ್ಕ್ರೀನ್ ಪ್ಲೇ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್, ಎಸ್ಪೆಷಲಿ ಜಿ ಕನ್ನಡ. ಅಂದರೆ ಎಲ್ಲ ಜಿ ಕುಟುಂಬ ನಮಗೆ ಎಲ್ಲ ಹತ್ತಿರವಾಗಿರೋದ್ರಿಂದ ಅವ್ರದ್ದೇ ಸಿನಿಮಾನು ಅಷ್ಟು ಪ್ರೀತಿ ಹಾಕಿ ಶ್ರಮ ವಹಿಸಿ ಸ್ಕಿಟ್ಟನ್ನು ಸೂಪರಾಗಿ ಮಾಡಿ ಶರಣಯ್ಯ ಅಂಡ್ ಟೀಮು, ಲೋಕಿ ಅಂಡ್ ಇಡೀ ಜಿ ಕನ್ನಡ ರಾಘವೇಂದ್ರ ಹುಣಸೂರ್ ಅಂಡ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಾಮ್ಜಿ. ಆಲ್ ದ ವೆರಿ ಬೆಸ್ಟ್ ಡಾರ್ಲಿಂಗ್. ಆಲ್ರೆಡಿ ತುಂಬಾ ದೊಡ್ಡ ಮಟ್ಟದ ಸಕ್ಸಸ್ ಆಗಿದೆ. ಈ ಸ್ಕಿಟ್ ಆದ್ಮೇಲಂತೂ ಇನ್ನೂ ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ವೀಕ್ಷಕರೇ, ನೀವು ಹೋಗಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಹೆಜ್ಜಾರು ರಿಲೀಸ್ ಆಗಿದೆ. ತುಂಬಾ ಒಳ್ಳೆ ಕಾಂಟೆಂಟ್ ಇರುವಂತ ಚಿತ್ರ, ಹೋಗಿ ಪ್ರೋತ್ಸಾಹಿಸಿ, ಈ ಅದ್ಭುತ ಟ್ಯಾಲೆಂಟ್ ನ ಬೆಳೆಸಿ. ಅಂಡ್ ಈಗ ನಿಮ್ಮನ್ನು ಕಳ್ಸೋಕ್ಕೂ ಮುನ್ನ ಹೀರೋ ಹೀರೋಯಿನ್ ಇದ್ದಾರೆ, ಅವರಿಬ್ಬರ ಜೊತೆ ಒಂದು ರೊಮ್ಯಾಂಟಿಕ್ ಡಾನ್ಸ್ ಮಾಡಿಸಿ ಕಳಿಸಿದ್ರೆ ಚಂದ ಅಲ್ವಾ? ಶುಕ್ರವಾರ ಸಂಜೆ ಬರುವ ಚಿತ್ರಮಂಜರಿ, ನಾವು ಕೂಡಿ ನೋಡುವ ಬಾರೆ ರತ್ನ ಮಂಜರಿ. ಜಾಹೀರಾತು ವೇಳೆ ತಿನ್ಸಿಕೋ ಸಂಬರಿ, ನಿನ್ನ ಹೊತ್ತು ತಿರುಗುತ್ತೇನೆ ನಾನು ಕೂಸುಂಬರಿ. ಭಗತ್ ಹಾಗೂ ಜಾನು, ಥ್ಯಾಂಕ್ ಯು ಸೋ ಮಚ್. ಹೆಜ್ಜಾರು ಚಿತ್ರಕ್ಕೆ ಆಲ್ ದ ವೆರಿ ಬೆಸ್ಟ್. ಮತ್ತೊಮ್ಮೆ ಜೋರ್ ಚಪ್ಪಾಳೆ ಬರಲಿ ಫಾರ್ ಹೆಜ್ಜಾರು ಚಿತ್ರತಂಡಕ್ಕೆ. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಸಂಸ್ಥೆ ಕರ್ನಾಟಕದಾದ್ಯಂತ ಒಟ್ಟು 6 ಹೊಸ ಬ್ರಾಂಚ್ಗಳನ್ನ ಹೊಂದಿದ್ದು ಸರ್ಜಾಪುರ, ಟಿಸಿ ಪಾಳ್ಯ, ವಾಜರಹಳ್ಳಿ, ಕೊಡಗೇಹಳ್ಳಿ, ಮೈಸೂರು ಹಾಗೂ ತುಮಕೂರಿನಲ್ಲಿ ಉದ್ಘಾಟನೆ ಆಗಿರುವಂತಹ ಈ ಬ್ರಾಂಚ್ಗಳಲ್ಲಿ ಅತ್ಯುತ್ತಮ ಸರ್ವಿಸ್ ಹಾಗೂ ಎಕ್ಸ್ಪರ್ಟ್ ಟೀಮ್ಗಳಿದ್ದು ವೈಟ್ ಗೋಲ್ಡ್ ಸಂಸ್ಥೆಯ ಮೇಲೆ ಗ್ರಾಹಕರಿಗೆ ಇದ್ದಂತ ನಂಬಿಕೆಯನ್ನ ಇನ್ನಷ್ಟು ದೃಢಪಡಿಸುವಲ್ಲಿ ಯಶಸ್ವಿಯಾಗಿದೆ. ನಿಮ್ಮ ಹತ್ತಿರದ ವೈಟ್ ಗೋಲ್ಡ್ ಬ್ರಾಂಚ್ಗೆ ಹಿಂದೆ ಭೇಟಿ ನೀಡಿ, ನಿಮ್ಮ ಚಿನ್ನಕ್ಕೆ ಅತ್ಯುತ್ತಮ ಬೆಲೆಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ನೋಡು, ಮುಂದಿನ ಆಕ್ಟ್ ಅಂದ ತಕ್ಷಣ ಬರ್ತೀನಿ. ಮನೆ ಹೊಸಲು ದಾಟಿದ್ರೆ ನಿನಗೆ ಗಂಡಾಂತರ ಇದೆ ಅಂತ ಇಲ್ಲೊಬ್ಬ ಅಳಿಯನ್ಗೆ ಜ್ಯೋತಿಷಿ ಭವಿಷ್ಯ ಹೇಳಿದಾನೆ. ಹಾಗಾದ್ರೆ ಅವನ್ಗೆ ಎದುರಾಗುವಂತ ಗಂಡಾಂತರ ಏನು? ಈ ಪ್ರಶ್ನೆಗೆ ಉತ್ತರ ಈ ಆಕ್ಟ್ ಅಲ್ಲಿ ಗೊತ್ತಾಗತ್ತೆ. ಸೊ ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ ಬರ್ತಾ ಇದ್ದಾರೆ ಅಕುಲ್ ಟೈಟನ್ಸ್ ನ ಕಿಲಾಡಿ ಪ್ಲೇಯರ್ಸ್ ಬರ್ತಾ ಇದ್ದಾನೆ. ಏನ್ ದಬಾಗ್ತಾನೆ ಅಂತ ನೀವೇ ನೋಡಿ, ನಾವ್ ಹೇಳೋದೇ ಇಲ್ಲ. ಹೊಸಲು ದಾಟಿದ್ರೆ ಏನಾಗತ್ತೆ ನೀವೇ ನೋಡಿ. ಗುಡ್ ಲಕ್ ಅಕುಲ್ ಟೈಟನ್ಸ್. ಅಕುಲಣ್ಣ, ಹೋದ್ ವಾರ ತಾನೇ ನಿಮ್ ಟೀಮ್ 1 ಲಕ್ಷ ಗೆಲ್ತು. ಈಗ ತಾನೇ ಟೇಕ್ ಅಪ್ ಆಯ್ತಾ ಇದೆ, ತುಂಬಾ ಖುಷಿಯಾಗಿದ್ದೀರಾ ಅಲ್ವಾ? ತುಂಬಾ ಖುಷಿಯಾಗಿದ್ದೀನಿ ಕಣೋ. ಅಣ್ಣ, ನೀವೇನು ತಲೆ ಕೆಡಿಸ್ಕೋಬೇಡಿ. ಈಗ ನಾನು ಬಂದಿದ್ದೀನಲ್ಲ, ನಿಮ್ ಟೀಮ್ಗೆ ಸಮಾಧಿ ಕಟ್ಟಿ ಮೇಲೊಂದು ಗಿಡ ನೆಟ್ಟಿ ಫಿನಾಲ್ ಅವ್ರಿಗೂ ಮೇಲೆ ಕೇಳಬಾರ್ದು, ಹಂಗ್ ಮಾಡ್ಬಿಟ್ಟು ಹೋಯ್ತೀನಿ. ಸಮಾಧಿ ಕಟ್ಟಿ
ಅದೆಲ್ಲ ಬಿಟ್ಟಾಕಿ ತವ್ರ ಮನೆಯಿಂದ ಹಬ್ಬಕ್ಕೆ ಅಪ್ಪ ಅಮ್ಮ ಊರು ಕರೆದಿದ್ದಾರೆ. ಪ್ಲೀಸ್ ರೀ ಒಂದೇ ಒಂದ್ಸಲ ಹೋಗ್ಬಿಟ್ ಬರೋಣ. ನಾ ಬರಲ್ಲ, ಹೋಗಿಲ್ಲ ರೀ ಪ್ಲೀಸ್ ರೀ ಪ್ಲೀಸ್. ಬರ್ಲೇಬೇಕಾ? ಸರಿ, ಒಂದ್ ಮುತ್ತಾದ್ರೂ ಕೊಡು. ನಾನ್ ಕೊಡಲ್ಲ. ಸ್ಕಿಟ್ಗೆ ಇದೆಲ್ಲ ತ್ಯಾಗ ಮಾಡ್ಬೇಕು, ಒಂದ್ ಮುತ್ತಾನೆ ಕೊಡು. ಅಯ್ಯೋ ಹಂಗಲ್ಲ, ಡೈರೆಕ್ಟ್ ಆಗಿ ಕೊಡು. ಅಣ್ಣ, ಇವ್ರ ಅಪ್ಪನ ಮನೆಗೆ ಹೋಯ್ತಾ ಇದ್ದೀನಿ. ಅದರ ಒಂದು ಕಂಡೀಷನ್, ಹೋಗ್ಬೇಕು, ಊಟ ಮಾಡ್ಬೇಕು, ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಬರ್ತಾ ಇರ್ಬೇಕು. ಓಕೆ ಓಕೆ ಸರಿ, ನಡಿ ಹೋಗೋಣ. ಅಪ್ಪ ಅಮ್ಮ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಡೆಯ ಮಗನಾದನು ಮಾವ ಮಗು ಅಂದ್ರೆ ಮಗಳನ್ನ ಬುಲೆಟ್ ಅಲ್ಲಿ ಕರ್ಕೊಂಡ್ ಬರ್ತೀನಂದ್ರಿ. ಬುಲೆಟ್ ಅಲ್ಲೇ ಕರ್ಕೊಂಡ್ ಬಂದಿದ್ದೀನಲ್ಲ. ಎಲ್ಲಿ ಬುಲೆಟ್? ಅದ್ ಸರಿ, ಆಸೆಯ ಕುಚ್ಚಿ ಆಗ್ಬಿಟ್ಟವಳಲ್ಲ. ಅದು ಹೋದ್ವರ ನಾವು 1 ಲಕ್ಷ ಗೆದ್ವಲ್ಲ, ಅದು ಫೈರ್ ಡಾನ್ಸರ್ ಇಂದ ಬಂತ ಇಲ್ಲ ನಮ್ಮ ಪರ್ಫಾರ್ಮೆನ್ಸ್ ಇಂದ ಬಂತ ಅಂತ ಯೋಚನೆ ಮಾಡಿ ಮಾಡಿ ಹುಚ್ಚ. ಏನಣ್ಣ ನಿಮ್ ಟೀಮ್ ಅವ್ರ ಮರ್ಯಾದೆ ಅವರೇ ಕಳಕೆ. ಅಯ್ಯೋ ಆನಂದಣ್ಣ, ಮೇನ್ ವಿಷಯನೇ ಮರ್ತು ಬಿಟ್ಟೆ. ನಾನು ಯಾರಣ್ಣ? ಮನೆ ಅಳಿಯ. ಬಂದು ಅರ್ಧ ಗಂಟೆ ಆಯ್ತು ನಿಲ್ಲಿಸ್ಕ ಮಾತಾಡ್ತಾವ್ರಲ್ಲ ಇವರು. ನಾನು ಯಾರಣ್ಣ? 2 ಲಕ್ಷ, 3 ಅಮೃತೋನಿ, 1 ವೋಚರ್ ಗೆದ್ರು ಸನ್ರೈಸರ್ಸ್ ಕ್ಯಾಪ್ಟನ್. ಅಂದಾಗ ನಿಮ್ದೇ ಟೀಮ್ ಸರ್? ಅಪ್ಪನ ಟೀಮು. ನಾ ಹೋಯ್ತೀನಿ. ಬನ್ನಿ ನಿಮ್ಗೇನೋ ಕಾಲ್ ತೊಳ್ಬೇಕಾನೆ. ಕೂತ್ಕೊಳ್ಳಿ. ನೀರ್ತೋಬರ. ಏ ಆಸಾ, ತಲೆನೈತದ ಒಂಚೂರು ಮಸಾಜ್ ಮಾಡ್ಬೋರ? ತ್ಯಾಗ ಮಾಡ್ಬೇಕು. ಬಾ ಬಾ, ಕಾಲಿಡೆ. ನೀನು ಮಾಡಿದ್ರು ಮಸಾಜ್ ಮಾಡ್ದಂಗೆ ಇರ್ತದೆ, ಮಾಡು. ಅಂದ್ರೆ ಊಟ ಮಾಡಿ. ನಾನು ಮನೆ ಹೇಳಿಯ, ನಾನು ಊಟ ಮಾಡೋದಕ್ಕ. ಡೋಂಟ್ ಈಟ್, ಪ್ಲೀಸ್ ಈಟ್ ಮೀ. ಅಳಿಯಂದ್ರಿ, ಊಟ ಚೆನ್ನಾಗಿದ್ಯಾ? ಏನ್ ಜಗ್ಗಣ ಇದು, ಊಟ ಚೆನ್ನಾಗಿದೆಯಾ ಅಂದ್ರೆ ನೀವು ಯಾರು ಊಟ ಮಾಡಿಲ್ಲ. ಫಸ್ಟು ನನಗೆ ಊಟ ತಿನ್ನಿಸ್ಬಿಟ್ಟು ಚೆನ್ನಾಗಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಿಕೊಂಡು ಆಮೇಲೆ ನೀವು ಊಟ ತಿನ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡವ್ರು. ಏನ್ರಿ ಇದು? ನಾನು ಯಾರ್ರೀ? 2 ಲಕ್ಷ, 3 ಅಮೃತ ಮನೆ, 1 ವಾಚರ್. ನಾ ಹೋಯ್ತೀನಿ. ಅಪ್ಪ ಅಮ್ಮನ ಮೇಲೆ ಯಾಕೆ ಸ್ಕೂಲ್ ಹೋಯ್ಕೋತೀರಾ? ನೋಡೋಣ, ಕೊಟ್ಟಿರೋದು 4 ಡೈಲಾಗು, ಅದರಲ್ಲಿ 2 ಎಡಿಟಿಂಗ್ ಅಲ್ಲೇ ಹೋಗ್ಬಿಡ್ತವೆ. ನನಗೆ ಕೌಂಟ್ ಹೊಡಿತಾವಳೆ. ನನ್ನ ಮೇಲೆ ಕೈ ಮಾಡ್ತೀರಾ? ಅಳಿಯಂದ್ರೆ ಏನ್ ನೀವು ಹಬ್ಬದ ದಿವಸ ಮಗಳ ಮೇಲೆಲ್ಲ ಕೈ ಮಾಡ್ಕೊಂಡು? ಅಯ್ಯಯ್ಯಪ್ಪ, ಏನಣ್ಣ ಇದು? ಅಳಿಯ ನನ್ನ ಮುಂದೆನೆ ಪಂಚಾಯತ್ ಕಟ್ತವನಲ್ಲ ಮಾವ. ಅಂದಾಗೆ ನಿಮ್ಮ ಓನರ್ ಯಾರು? ಅಕುಲ್ ಸರ್. ಐ ಲವ್ ಯು ಅಣ್ಣ, ಬರ್ತೀನಿ. ನನ್ನ ಮಗನೇ ಅಳಿಯಂದ್ರೆ ಕೂತ್ಕೊಳ್ಳಿ. ಈ ಪಂಚಾಯತಾನೆ ಪ್ರಾಬ್ಲಮ್ ಇವತ್ತು ಸಮಾಧಾನ ಅಲ್ಲ. ಆಸನು ಕಾಸ್ಟ್ಯೂಮ್ ಹಾಕಂದವಳೆ. ಏ ಯಾವ ಕಲರು ಅಂತ ಹತ್ರದಿಂದ ನೋಡಕ್ ಹೋಗಿದ್ದೀರಿ, ಕನ್ಫ್ಯೂಸ್ ಆಯ್ತಾಯ್ತು ನನಗೆ. ಏನೇ ಅಳಿಯಂದ್ರೆ ಇಂಗ್ಲಿಂಡ್ ಗೋಳೆ ಕೊಂತವ್ರೆ, ಏನ್ ಮಾಡೋದು? ಅಳಿಯಂದ್ರೆ ದಯವಿಟ್ಟು ನಾಳೆ ಬೆಳಿಗ್ಗೆವರೆಗೂ ರೆಸ್ಟ್ ಮಾಡಿ ಬೆಳಿಗ್ಗೆ ಎದ್ದೋಗ್ಬಿಡಿಪ್ಪ. ನಾನು ತುಂಬಾ ಬಿಜಿ ಕಣ್ರಿ. ಸನ್ರೈಸರ್ಸ್ ಕ್ಯಾಪ್ಟನ್, ಸಿಕ್ಕಾಪಟ್ಟೆ ಕೆಲಸ ಇರ್ತವೆ. ನಾಳೆ ನೀವು ಇರು ಅಂದ್ರೂ ಇರಲ್ಲ. ನಡೆಯೋ ಹೋಗೋಣ. ರಾಮ ಕೊಂಡಡೋ ಹನುಮಂತನ್ನ ಭವಿಷ್ಯ ನುಡಿತೀನಿ ಕೇಳಿರಿ ಸ್ವಾಮಿ. ನಿಮ್ಮದೊಂದು ಆಗೋದೈತಿ, ನಿಮ್ಮದೊಂದು ಹೋಗೋದೈತಿ ಸ್ವಾಮಿ. ಎಷ್ಟೊತ್ತೆ? ನಾನು ರಿಹರ್ಸಲ್ಗೆ ಹೋಗ್ಬೇಕು, ಬೇಗ ಬಾರೆ. ಸ್ವಾಮಿಗಳು, ನಾನು ಶಾಸ್ತ್ರ ಕೇಳ್ಬಿಡ್ತೀನಿ. ಜ್ಯೋತಿಷಿಗಳೇ, ನಮ್ಮೊಂದು ಸ್ವಲ್ಪ ಜ್ಯೋತಿಷಿ ಭವಿಷ್ಯ ಹೇಳ್ತೀರಿ? ಹೇಳ್ತೀನಿ ಸ್ವಾಮಿ. ಹೇಳಿ. ಮೈನ್ ವಿಷಯನೇ ಇಲ್ಲ, ಭವಿಷ್ಯ ಹೇಳ್ತೀರಲ್ಲ. ಹೊಸ್ತನೆಲ್ಲ ಹೇಳ್ಬಿಟ್ಟು ಕಣ್ರಿ, ಭವಿಷ್ಯ ಹೇಳ್ರಿ. ಏನಾಯ್ತು? ಹೊರಗ್ ಬರಬೇಡಿ. ಯಾಕೆ? ನಿಮಗೆ ದೊಡ್ಡ ಗಂಡ ಇದೆ. ಸುಮ್ಮನಿರಿ ಸರ್, ನನಗಿರೋದು ಹೇಳ್ತಿ ಗಂಡ ಅಂತ. ನೀವು ಒಳ್ಳೆ ಗಂಡ ಅಂದ್ರೆ ಗಂಡಾಂತರ ಇದೆ. ಏನು? ನೀವು ಅತ್ತೆ ಮನೆಯಿಂದ 1 ಹೆಜ್ಜೆ ಆಚೆ ಇಟ್ರು ಅದೇ ಕ್ಷಣ ನೀವು ರಕ್ತಕಾರಿ ಸಾಯ್ತೀರಾ. ಮತ್ತೊಂದು ವಿಷಯ ನೆನಪಿಡಿ, ಇದು ನನಗೂ ನಿಮಗೂ ಮಾತ್ರ ಗೊತ್ತಿರಬೇಕು. ಅಪ್ಪಿ ತಪ್ಪಿ 3ನೇ ವ್ಯಕ್ತಿ ಗೊತ್ತಾದ್ರೆ ಆ ಕ್ಷಣ ನೀವು ಹೊಗೇನೆ. ಭವಿಷ್ಯ ನುಡಿತೀನಿ ಸ್ವಾಮಿ, ಭವಿಷ್ಯ ನುಡಿತೀನಿ. ಆನಂದಣ್ಣ, ಏನೋ ಕ್ಯಾಪ್ಟನ್ನು ಗತ್ತು ಅಂತ ಏನೇನೋ ಮೇಂಟೈನ್ ಮಾಡಿ ಇವ್ರು ಕಾಲು ಎಳೆದ್ಬಿಟ್ಟೆ. ಇವಾಗ ನೋಡಿದ್ರೆ
ಅತ್ತ ಮನೆಯಿಂದ ಆಚೆ ಕಾಲಿಟ್ರೆ ರತ್ನಾಕರ್ ಸಾಯ್ತೀರಾ ಅಂತ ಹೇಳ್ತವನು. ಏನ್ ಮಾಡ್ಲಿ, ಇಲ್ಲೇ ಉಳ್ಕೋಬೇಕಣ್ಣ, ನಾನು ಹೋಗ್ಬಾರ್ದು, ಏನಾದ್ರೂ ಮ್ಯಾನೇಜ್ ಮಾಡ್ಬೇಕು. ರೀ ಸಾರಿ ರೀ, ಸ್ವಲ್ಪ ಲೇಟ್ ಆಯ್ತು. ಬನ್ನಿ 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 ಹೋಗೋಣ, ಬೇಗ ಬೇಗ ಬೇಗ, late ಆಯ್ತು. ಅಯ್ಯೋ ಅಯ್ಯೋ ಚಿನ್ನು, ಯಾಕೆ ಇಷ್ಟು ಅರ್ಜೆಂಟು? ನಿಮ್ ಸ್ಕಿಟ್ ಅಲ್ಲಿ ರಿಹರ್ಸಲ್ ಮಾಡ್ಕೋ, ಇಷ್ಟು ಅರ್ಜೆಂಟ್ ಮಾಡಲ್ಲಪ್ಪ. ನೋಡು ತವ್ರ ಮನೆಗೆ ಬಂದಿದ್ಯಾ, ಒಂದೆರಡು ದಿನ ಇರು, ನಿಧಾನಕ್ಕೆ ಹೋಗೋಣ. ನೀವ್ ಯಾರು? ಕ್ಯಾಪ್ಟನ್. ನೀವ್ ಒಂದು ಕ್ಷಣ ಇಲ್ದೇ ಇದ್ರು ನಿಮ್ ಟೀಮ್ ಗಾಬರಿ ಆಗ್ಬಿಡ್ತಾರೆ. ಅದಕ್ಕೆ ಒಂದು ಕ್ಷಣ ಇಲ್ಲಿರೋದು ಬೇಡ. ಬನ್ನಿ 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 ಬನ್ನಿ. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಕಣೆ. ನಮ್ ಟೀಮ್ ಎಂತದ್ದು ಗೊತ್ತಾ? ನಾನು ಇಲ್ಲ ಅಂದ್ರೂ ಸ್ಟ್ಯಾಂಡ್ ಅಪ್ ಕಾಮಿಡಿ, ಪ್ರಾಪರ್ಟಿ ಕಾಮಿಡಿ ಇದನ್ನ ಮಾಡಿ ಸ್ಕಿಟ್ ಎತ್ಬಿಡ್ತಾರೆ ಅಲ್ವೇನ್ರು? ಥ್ಯಾಂಕ್ ಯು ಸೋ ಮಚ್. ಒಳಗಡೆ ನಡಿ. ನನಗೆ ಕೌಂಟ್ ಹೊಡಿತಾಳೆ. ಇವಳೆ ಹಳಿಯ ಬಂದು ಒಂದು ವಾರ ಆಯ್ತು, ಇಲ್ಲ ಚಾಂಡ ಉರ್ಬಿಟ್ಟವನಲ್ಲ. ಏನ ಮಾಡಿದೀಗ? ಒಳ್ಳೆ ಹುಡುಗ ತರ ಕಚ್ಕೊಂಡ್ಬಿಟ್ಟಿದ್ದಾನ್ರಿ. ಏನಾದ್ರು ಮಾಡಿ ಇವತ್ತು ಅವ್ನ ಬೈದಾದ್ರೂ ಸರಿ ಓಡಿಸ್ಬೇಕು. ಎಲ್ಲೋ ಕೈಲ ಸೋಣ್ ಬರ್ತೈತೆ. ಅಲ್ಲಿ ಇಲ್ಲಿ ಪಾತ್ರೆ ತೊಳಿತಿರ್ತಾನೆ. ಸ್ವಲ್ಪ ಸೀರೆ ಎತ್ತೀರಾ? ಅಲ್ಲ, ಮನೆ ತುಂಬಾ ಧೂಳು ಸೇರ್ಕೊಬಿಟ್ಟೈತೆ. ಮಾಮ ಸ್ವಲ್ಪ ಪಂಚೆ ಎತ್ತೀರಾ? ಅಯ್ಯೋ ಏನಣ್ಣ ಇದು, ಮನೆ ಕ್ಲೀನಾಗೆ ಇಟ್ಕೊಂಡಿಲ್ಲ, ತುಂಬಾ ಗಲೀಜಪ್ಪ. ಯಾರನ್ನ ಕರೀತವ್ರು ನೋಡ್ರು. ನಿನ್ನೆ ಕಣಲ್ಲ ಬಂದು ಒಂದು ವಾರ ಆಯ್ತು ಕಣ. ಹೋಗಿ ಕೆಲ್ಸಕ್ಕಾದ್ರೂ ಹೋಗಿ ಸಾಯೋ. ನಾಳೆ ಹೋಗ್ಬಿಡ್ತೀನಿ ಮಾಮ. ಒಂದು ವಾರದಿಂದ ಇದನ್ನೇ ಹೇಳ್ತಿದ್ಯಲ್ಲೋ. ಅಯ್ಯೋ ಕಚಡ, ಕಂತ್ರಿ, ಗಜ್ಜಿ, ನಾಯಿ, ತಗಡು ತೂಕಲಿ ನನ್ನ ಮಗನೇ. ಯಾರು ನೀನು? ಕ್ಯಾಪ್ಟೇನು. ಅಪ್ಪನ ಸ್ಟೆಪ್ ಅಪ್ಪನ ಸ್ಟೆಪ್. ಎಂತ ಪರಿಸ್ಥಿತಿ ಏ ಗತಿಗೆಟ್ಟವನೇ, ತಿನ್ ಸಾಯಿ. ಏನಣ್ಣ ಇದು, ಕ್ಯಾಪ್ಟನ್ ಅಳಿನಿಗೆ ಈ ತರ ಕೊಡ್ತಾವ್ರಲ್ಲ, ಇದಿಲ್ಲ ಹೊಟ್ಟೆ ಸಿಕ್ಕ. ನೋಡಿದ್ರೇನ್ರಿ ಮಾನ್ಗೆಟ್ಟವನು ನಾಯಿಗಾಕ್ದಂಗ ಆಗಿದ್ರೆ ಅದನ್ನೇ ಆಯ್ಕೊಂಡು ತಿಂತಿದ್ದಾನೆ. ಅವಾಗ್ಲೇ ನಮ್ ಟೀಮ್ ಹಂಗೆ ನಿಮ್ ಟೀಮ್ ಹಿಂಗೆ ಅಂತ ಬಿಲ್ಡಪ್ ತಗೋತಿದ್ಯಲ್ಲ, ಇವಾಗ ಹೇಳು ನೋಡೋಣ. ಆಸಾ, ಅದೆಲ್ಲ ಸುಮ್ಮನೆ ತಮಾಷೆಗೆ ಹೇಳಿದ್ದಮ್ಮ. ನಾವ್ ಯಾವ ಟೀಮ್ ಆದ್ರೇನು ಇರೋದು ಜಿ ಕನ್ನಡದಲ್ಲಿ. ನಾವೆಲ್ಲ ಜಿ ಕುಟುಂಬದವರು. ಜಿ ಕುಟುಂಬ. ಒಂದ್ ನಿಮಿಷ ಅಂದಾಗ ಯಾರು ನೀನು? ಕ್ಯಾಪ್ಟನ್ನು. ಗಿಲ್ಲಿ ಅಂತ ಗತಿ ಬಂದ್ಬಿಡ್ತಾಳೆ. ಕರ್ಕೊಂಡು ಹೋಗುತ್ತಾನೆ. ನಾನು ಬನ್ನಿ ಬಂತ ಕರಿತಿದ್ದೀನಪ್ಪ, ಅವ್ರು ಬರ್ತಾನೆ ಇಲ್ಲ. ಏನೇ ಮಾಡೋದು? ಏನಾದ್ರೂ ಒಂದು ಗಿಮಿಕ್ ಮಾಡ್ಬೇಕು ರೀ. ಗಿಮಿಕ್ಕು ಅಪ್ಪಣ ಶುರು ಹಚ್ಕೋ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ, ಕಳ್ಳಾಟಕ್ಕೆ ಮಳ್ಳ ಮನಚಿ ಅಂದಿದೆ. ಅಳಿ ಅಂದ್ರೆ ಇಲ್ಲಿ ಅಪ್ಪಣ ನಿಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ಜೊತೆ ಸರ್ಸಾಡ್ತಾವನೆ. ನಾನು ಇನ್ನು ಒಂದಿನೂ ಸರ್ಸಾಡಿಲ್ಲ ಅಪ್ಪಣ್ಣ. ಗಂಡ ಹತ್ರ ಇದೆ ಸ್ವಾಮಿ. ಅಳಿ ಅಂದ್ರೆ ಬೇಗ ಬನ್ನಿ. ನಾ ಬರಲ್ಲ. ಇನ್ನು ಆಡ್ತಾ ಇದ್ದಾರಾ? ಆಡ್ತಾವ್ರೆ. ಒಂದ್ 5 ನಿಮಿಷ ಆಡ್ಕೋವಲಿ ಬಿಡಿ. ಬಟ್ಟೆ ಗಲೀಜಾಗ ಒಗಿತಾ ಇರ್ತೀನಿ. ಬಂದಿಲ್ವಲ್ಲೇ, ಏನಾದ್ರು ಮಾಸ್ಟರ್ ಪ್ಲಾನ್ ಮಾಡ್ಬೇಕಲ್ಲ. ಈಗ ನೋಡು ಏನ್ ಮಾಡ್ತೀನಿ ಅಂತ. ಅಳಿ ಅಂದ್ರೆ ನಿಮ್ಮ ಟೀಮ್ ಓನರ್ ಆನಂದ್ ಸರ್ಗೆ ಹೊಟ್ಟೆ ನೋವು ಬಂದ್ಬಿಟ್ಟೈತೆ. ಆನಂದಣ್ಣ ಗಂಡ ಹತ್ರ ಇದೆ ಸ್ವಾಮಿ. ಏನ್ ಮಾಡ್ತಿದ್ರ? ಬೇಗ ಬನ್ನಿ. ಮನೆ ಒಳಗಡೆಯಿಂದ ಆಂಬುಲೆನ್ಸ್ ಫೋನ್ ಮಾಡ್ತೀನಿ. ಆನಂದಣ್ಣ, ಇಂಥ ನನ್ನ ಮಗ ನಮ್ಮ ಟೀಮಲ್ಲ, ಈ ಹಬ್ಬ ನೋಡು ಸ್ಟುಡಿಯೋದಲ್ಲಿ ಇರಬಾರ್ದು. ಈಗ ಏನ್ ಮಾಡ್ತೀನಿ ಅಂತ ನೋಡಿ. ಬರ್ರಿ ಒಳಕ್ಕೆ, ಬರ್ರಿ ಒಳಕ್ಕೆ. ಏ ಅಳಿಯ, ಕಿತ್ತೋದ್ರೆ ಎದ್ದಳ ಮೇಲೆ, ಎದ್ದಳ ಮೇಕ್ಕೆ, ಎದ್ದಳ ಮೇಕ್ಕೆ, ಎದ್ದಳ ಮೇಕ್ಕೆ. ಏಯ್ ಅಳಿಯ, ನನ್ನ ಮಗಳನ್ನ ನೀನು ಕೊಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣ. ನೋಡು, ಇನ್ನೊಂದ್ಸಲಿ ಮನೆಗೆ ಹೆಜ್ಜೆ ಇಡು, ತುಳಿತಾ ಇರ್ತೀನಿ. ಅನ್ನಂಗೇನು ಕ್ಯಾಪ್ಟನ್ ಅಲ್ಲ ಅಲ್ಲ ಬದುಕಡೆ ಅಣ್ಣ. ಆ ಜ್ಯೋತಿಷಿ ಮನೆಯಿಂದ ಆಚೆ ಕಾಲಿಟ್ಟರೆ ರತ್ನಾಕರ್ ಸಾಯ್ತೀರಾ ಅಂತ ಹೇಳ್ದ. ಏನು ಹಾಗೆ ಇಲ್ವಲ್ಲ? ಏ ಜ್ಯೋತಿಷಿಗಳೇ, ಏನ್ರಿ ಹೆಂಗೆ ಹೇಳಿದ್ರಿ? ಮನೆಯಿಂದ ಆಚೆ ಕಾಲಿಟ್ರೆ ರತ್ನಾಕರ್ ಸಾಯ್ತೀನಿ ಅಂತ ಹೇಳಿದ್ರಿ, ಏನು ಹಾಗೆ ಇಲ್ಲ? ಆಗೋದು ಇಲ್ಲ. ಯಾಕೆ? ನಾನ್ ಜ್ಯೋತಿಷಿ ಅಲ್ಲ, ನಿನ್ ಎಂತಿ ಎಕ್ಸಲ್ ಅವ್ವಾರು. ಅವರಪ್ಪ ನನ್ನನ್ನು ಬಿಟ್ಟು ನಿನಗೆ ಕೊಟ್ಟು ಮದುವೆ ಮಾಡ್ಬಿಟ್ಟ. ಅದಕ್ಕೆ ನನ್ಗೆ ಸಿಗ್ತಾ ಇದ್ದದ್ದು ಯಾರಿಗೂ ಸಿಗ್ಬಾರ್ದು ಅಂತ ಹೇಳಿ ದೂರ ಮಾಡ್ಬಿಟ್ಟೆ. ಅಯ್ಯೋ ನನ್ನ ಮಗನೇ, ನನ್ನ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ ನಿನ್ನ. ಕುರಿಯಣ್ಣ ಹೆಂಗಿತ್ತಣ್ಣ ಪರ್ಫಾರ್ಮೆನ್ಸ್? ಗಿಲ್ಲಿ ಅಣ್ಣ, ನಿನ್ ಟೀಮಲ್ಲಿ ಗರುಡ್ ನಂಗಿದ್ದೆ, ಅಲ್ಲಿ ಹೋಗ್ಬಿಟ್ಟು ಇಲಿ ಆಗ್ಬಿಟ್ಟಲ್ಲ ಗಿಲ್ಲಿ. ಯಾಕೆ ಇಲ್ಲೇ ರಾಜ್ ನಂಗಿದ್ದಲ್ಲ ಗಿಲ್ಲಿ.
ಚೆನ್ನಾಗಿತ್ತು ಗಿಲ್ಲಿ. ನಿನ್ ಪೋರ್ಷನ್ ಆ ರಿವರ್ಸ್ ಹೊಡಿಯುತ್ತಲ್ಲ ಅಲ್ಲಿಂದ ಸಖತ್ತಾಗಿತ್ತು ಸ್ಕಿಟ್ಟು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಭವ್ಯ, ನೀವು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ. ಸೀರೆ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಮುದ್ದಾಗಿ ಕಾಣ್ತಿದ್ದೀರಾ. ನೀವು ಹೊಸದಾಗಿ ಮದುವೆ ಆಗಿರೋ ಹೆಂಡತಿ ತರನೇ ಕಾಣ್ತಿದ್ದೀರಾ. ಕ್ಯೂಟ್, ಇಟ್ ವಾಸ್ ಅ ಕ್ಯೂಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಓವರ್ ಆಲ್ ಆಗಿ ನಿಮ್ಮ ಆಕ್ಟ್ ನನ್ಗೆ ಇಷ್ಟ ಆಯ್ತು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಅಣ್ಣ. ಚೆನ್ನಾಗಿತ್ತು. ಸೊ ನಾನು ಪ್ರಾಕ್ಟೀಸಲ್ಲಿ ನೋಡಿದ್ರಿಂದ ಇಲ್ಲೇನು ಹೆಚ್ಚು ಹೇಳಲಾರೆ, ಚೆನ್ನಾಗಿ ಮಾಡಿದ್ರಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನನಗೆ ಇವತ್ತು ಬಹಳ ಖುಷಿಯಾಗಿದೆ ಏನಂದ್ರೆ ಪ್ರತಿ ಒಂದು ತಂಡ ಕೂಡ ಅವರಲ್ಲಿರೋ ಮೈನಸ್ಗಳನ್ನ ಪ್ಲಸ್ ಆಗಿ ಮಾಡಿ ಇವತ್ತು ವೇದಿಕೆ ಮೇಲೆ ಭರ್ಜರಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಅದು ಬಹಳ ಖುಷಿ ಕೊಟ್ಟಿದೆ ನನಗೆ. ನಿಮ್ಮ ಎಫರ್ಟ್ಸ್ಗೆ ಹ್ಯಾಟ್ಸ್ ಆಫ್. ಬಟ್ ಅದರ್ವೈಸ್ ವೆರಿ ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ನಂಗೆ ತುಂಬ ದುಃಖ ಬಂದಿದ್ದೇನು ಅಂದರೆ ಒಳ್ಳೆ ಸುಂದರವಾದ ಹುಡುಗಿನ ಅಂಗವಿಕಲೆ ಮಾಡಿಬಿಟ್ರಲ್ಲ ಅಲ್ಲಿ ಅನ್ಕೊಂಡು. ಭಾಳ ಬ್ಯೂಟಿಫುಲ್ ಆಗಿದೆ, ಸ್ಪಾಂಟೇನಿಯಸ್ ಆಗಿ ಎಲ್ಲ. ಗಿಲ್ಲಿ ಇಸ್ ದ ರಿಯಲ್ ಹೀರೋ ಈ ಆ್ಯಕ್ಟ್ಗೆ. ಎಕ್ಸ್ಟ್ರಾರ್ಡನರಿಯಾಗಿ ಮಾಡ್ದ ಅವನು. ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು. ಮರ್ಯಾದೆ ರಾಮಣ್ಣ ಕಥೆ ಅಲ್ವಾ, ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್, ಅದ್ಭುತವಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಪರ್ಣ ಅವರು ನಮ್ಮನ್ನು ಬಿಟ್ಟು ಹೋದ್ಮೇಲೆ ನಾವು 2 ಮಾತುಗಳಲ್ಲಿ ಅವ್ರಿಗೆ ವಿದಾಯ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಒಂದು ಹಾಡಿನ ಮುಖಾಂತರ ಮತ್ತು ಅವರ ಜೊತೆ ಇದ್ದಂಥವರ ಭಾವನೆನ ಹಂಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸುತ್ತೆ. ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ. ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ. ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದಿ ರಿಂಗಣ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಪಾಪ ಇದೊಂದು ವಿದಾಯ ಗೀತೆ ಥರ ಇತ್ತು. ಅವರ ಜೊತೆ ಇದ್ದಂಥವ್ರು ಅಂದರೆ ನಮ್ಮ ಚಂಗಪ್ಪ ಮೇಡಮು, ನಮ್ಮ ಕುರಿ, ಇವರೆಲ್ಲ ಇದ್ದರು. ನಾನು ಅವ್ರನ್ನ ಸ್ಟೇಜ್ ಮೇಲೆ ಕರಿತೀನಿ. ಲೆಟ್ ದಮ್ ಶೇರ್ ದೇರ್ ಎಕ್ಸ್ಪೀರಿಯನ್ಸ್. ಅವ್ರಿಗೆ ನಾವು ಒಂದು 8 ವರ್ಷ ಜೊತೆಲೆ ಕಂಟಿನ್ಯೂಸ್ ಆಗಿ ನಾವು ಕೆಲಸ ಮಾಡ್ದೋ. ಒಂಥರ ಮಗು ಥರ ಅವರು. ನಾವು ಸಖತ್ ರೇಗಿಸ್ತಿದ್ದೋ. ಎಷ್ಟು ವಯಸ್ಸಾಗಿಲ್ಲ, ನಿಮ್ಗೆ ವಯಸ್ಸಾಗಿಲ್ಲ ಅನ್ನೋ ಇಟ್ಕೊಂಡೇ ಅವ್ರನ್ನ ರೇಗಿಸ್ತಿದ್ದೋ. ಆದರೆ ಎಷ್ಟು ಹಂಗೆ ಹೇಳ್ತಾನೆ ಇಷ್ಟು ವಯಸ್ಸಲ್ಲೇ ಹೋಗ್ಬಿಟ್ರು ಅವರು. ಒಂಥರ ಬಟ್ ಅವರು ಇಷ್ಟು ಬೇಗ ಹೋಗ್ಬಾರ್ದಾಗಿತ್ತು. ಏನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಜಗ್ಗೇಶ್ ಅಣ್ಣ ಹೇಳ್ತಿರ್ತಾರೆ, ಎಲ್ರಿಗೂ ಇಷ್ಟಿಷ್ಟು ಹಣೆ ಬರ ಅಂತ ಬರೆದಿರ್ತಾರೆ. ಸೊ ಅದಕ್ಕೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಸರ್, ನಾನು ಯಾರನ್ನೂ ಅಷ್ಟು ಸುಲಭವಾಗಿ ಅಕ್ಕ, ತಂಗಿ, ತಮ್ಮ ಅಂತ ಯಾರನ್ನೂ ಕರೆಯಲ್ಲ ಸರ್. ಐ ಆಲ್ವೇಸ್ ಬಿಲೀವ್ ಇನ್ ಬ್ಲಡ್ ಬಾಂಡಿಂಗ್ ಅಂತ. ಪಾತ್ರ ಮಾಡ್ತಾಯಿದ್ವಿ ಸರ್, ಅಕ್ಕ ತಂಗಿ ಪಾತ್ರ ಮಾಡ್ತಾಯಿದ್ವಿ. ಅವ್ರನ್ನ ಅಕ್ಕ ಅಂತ ಕರೆದಷ್ಟು ನಾನು ನನ್ನ ಬ್ಲಡ್ಡಲ್ಲೂ ಯಾರನ್ನೂ ಅಕ್ಕ ಅಂತ ಕರೆದಿಲ್ಲ. ಎಷ್ಟು ದೊಡ್ಡ ನಿರೂಪಕರು ಸರ್ ಅವರು, ಎಷ್ಟು ದೊಡ್ಡ ನಿರೂಪಕರು.
ನಾವೆಲ್ಲ ಇವತ್ತು ಒಂದು ನಿರೂಪಣೆಯಲ್ಲಿ ಇದ್ದೀವಿ. ಯಾರೇ ಆಗಿರ್ಬೋದು, ಅಕುಲ್, ಅನುಶ್ರೀ, ಆನಂದ್, ಕುರಿ, ನಾನು. ನಿರೂಪಣೆ ಅಂತ ಬಂದರೆ ಮೊದಲನೇದಾಗಿ ಕರ್ನಾಟಕದಲ್ಲಿ ಕಾಣುವಂಥ ಒಂದೇ ಒಂದು ಹೆಸರು ಸರ್, ಅದು ಅಪರ್ಣ. ಅದಕ್ಕೇನೆ ಅವರಿಗೆ ಸಿಕ್ಕಂಥ ಗೌರವ ಇದೆಯಲ್ಲ, ವಿದಾಯದ ಗೌರವ ಇದೆಯಲ್ಲ, ತುಂಬ ಭಾಳ ದೊಡ್ಡವರಿಗೆ ಸಿಕ್ಕಂಥದ್ದು ಗೌರ್ಮೆಂಟ್ ಹಾನರ್ ಸಿಕ್ಕಿದೆ ಅವರಿಗೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ನೀವು ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಕ್ಯಾಪ್ಟನ್ಗಳು ಶಫಲ್ ಆದ್ರೂ ಅಷ್ಟೇ, ಆಗದೆ ಇದ್ರು ಅಷ್ಟೇ, ಭರ್ಜರಿಯಾಗಿ ನಗ್ಸೋದಷ್ಟೇ ನಮ್ಮ ಡ್ಯೂಟಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಎಲ್ಲರೂ ಪ್ರೂವ್ ಮಾಡಿದಾಯ್ತು. ನಾಳಿನ ಸಂಚಿಕೆಯಲ್ಲಿ ಇನ್ನೇನು ಅದ್ಭುತಗಳು ನಡೀತು ನೋಡೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ, ಇದು ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್. ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್, ಟೈಡ್ ಬಿಂಗೋ, ಗ್ಯಾಜೆಟ್ ಪಾರ್ಟ್ನರ್ ಸಂಗೀತ ಮೊಬೈಲ್ಸ್ 50th ಆನಿವರ್ಸರಿ ಸೇಲ್ಸ್, ಗೋಲ್ಡ್ ಬೈನ್ ಪಾರ್ಟ್ನರ್ ವೈಟ್ ಗೋಲ್ಡ್, ಅಸೋಸಿಯೇಟ್ ಪಾರ್ಟ್ನರ್ ಪ್ರಾನ್ ಪಟೋಟಾ ಬಿಸ್ಕೆಟ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸಿಗೋಣ ನಾಳೆ ಸಂಚಿಕೆಯಲ್ಲಿ. ಗುಡ್ ನೈಟ್, ಶುಭರಾತ್ರಿ.